ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಶೂನ್ಯಪೀಠಾಧೀಶ್ವರ 12ನೇ ಶತಮಾನದ ಮಹಾಶರಣ ಸದ್ಗುರು ಶ್ರೀ ಚನ್ನಬಸವೇಶ್ವರರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ಈ ಶರಣರ ಚರಿತ್ರೆಗಳನ್ನ ಹೇಳುವಂತ ಕೆಲಸಗಳಾಗಬೇಕು. ಶರಣ ಚರಿತಾಮೃತ ಯಾರ ಹತ್ರ ಅದ ಏನ್ ಬುಕ್? ಅದ ಇಲ್ಲ. ಬುಕ್ ಅದ ಇಲ್ಲ? ಯಾರ ಹತ್ರ ಶರಣ ಚರಿತಾಮೃತ ಅಂತ ಒಂದು ಬುಕ್ ಅದ ಇಲ್ಲ? ಯಾರ ಕಡೆ ಇಲ್ಲ? ನಿಮ್ಮಲ್ಲಿ ಅದ ಇತ್ತಂದ್ರ ಒಬ್ಬರಿಗೆ ಕೊಟ್ಟು ಅದು ಓದ್ಲಕ್ ಹಚ್ಚ್ರಿ. ಅದ್ರಾಗ ಏನು ಕಮೆಂಟ್ ಮಾಡೋದಿರಲ್ಲ, ಅಲ್ಲಿ ಏನ್ ಇರ್ತದ ಓದೋದಿರ್ತದ ಅಷ್ಟೇ. ಯಾರೇ ಒಬ್ರು ಓದ್ಬೇಕು. ಶರಣರ ಚರಿತ್ರೆ ವಚನ ನಿರ್ವಚನದ್ದು ಭಾಗ ಬೇರೆ. ಆ ವಚನ ನಿರ್ವಚನ ಆ ಮಟ್ಟಿಗೆ ವಚನಗಳು ಬರಿಬೇಕಾದ್ರ ಅವರು ಚರಿತ್ರೆಯಲ್ಲಿ ಯಾವ ರೀತಿ ಸಾಧನೆಗಳನ್ನು ಮಾಡಿದರು, ಆಧ್ಯಾತ್ಮ ಸಾಧನೆ ಅನ್ನೋದು ಅವರ ಚರಿತ್ರೆ ಒಳಗಿರ್ತದ. ನನ್ನ ಹತ್ರನೂ ಅದ ಬುಕ್. ಅದು ಯಾರ್ಯಾರ ಓದ್ತೀರಿ ಅಂತಂದ್ರೆ ಕೊಡ್ತೀನಿ, ಮತ್ತೆ ಇಲ್ಲಂದ್ರೆ ಅಲ್ಲೇ ಗೋಕಾಕ್ನಾಗ ಅಮ್ಮನ ಬಲ್ಲಿ ಅದ. ಯಾರ್ಯಾರ ಒಬ್ರು ತಗೊಂಡು ಓದೋ ಕೆಲಸ ಮಾಡ್ರಿ. ಅದು ಆದ ಓದು ಅಂತಾರ ತಿಳಕ್ಕೆ ಗಪ್ಪ ಕೂತು ಬಿಟ್ರೆ ಆಗಂಗಿಲ್ಲ. ಎಲ್ಲರೂ ಮಾಡ್ಬೇಕು. ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲರ ಬಲ್ಲಿ ಇರ್ತಾವ ಬುಕ್. ಅವು ಇರ್ಬೇಕು, ಇರ್ತಾವ. ಇಲ್ಲಿ ಏನು ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಈ ಒಂದು ವಚನ ನಿರ್ವಚನ, ಶಟಸ್ಥಲ ಸಾಧನೆಯ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗೆಯ ಆಚಾರಲಿಂಗ ಸ್ಥಳದ ವಚನಗಳು. ಅದರೊಳಗೆ 1ನೇದ್ದು ಆಜ್ಞೆ, ಗುರುವಿನ ಆಜ್ಞೆ ಸಹಿತ ಅಷ್ಟಾವರಣ ಸಂಪನ್ನನಾಗಿ ಗುರುವಿನ ಆಜ್ಞೆ ಸಹಿತ 64 ಶೀಲಗಳನ್ನ ಪಾಲಿಸಬೇಕು ಅಂತ ಹೇಳಿದಂತಹ ಒಂದು 64 ಶೀಲ, 56 ವೃತ, 32 ನೇಮ, ಇಷ್ಟೆಲ್ಲ ಸಾಧನೆ ಮಾಡಬೇಕು ಅನ್ನೋಂಥ ವಿಚಾರ ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರ ಹೇಳಿದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ 64 ಶೀಲಗಳ ಪೈಕಿ ನಿನ್ನೆ ತನಕ 54ನೇ ಶೀಲದ ತನಕ ಬಂದಿವಿ. ವಂದನ, ನಮಸ್ಕಾರ ಗುರುಗಳಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ. ಈ ಒಂದು ನಾವು ಬಾಳುವುದಕ್ಕ, ನಾವು ಬೆಳೆಯುವುದಕ್ಕ ಯಾರ್ಯಾರು ಆಸರಾಗ್ಯಾರ, ನಮ್ಮ ಜನನ ಉಪಜೀವನ, ಸುರಕ್ಷಿತವಾದ ಮರಣ, ಹಂಗಿಲ್ಲದ ಬದುಕು, ನೋವಿಲ್ಲದ ಸಾವು, ಇದು ಮನುಷ್ಯನ ಬೇಡಿಕೆ. ಬದುಕಬೇಕಾದ್ರೆ ಯಾರ್ದು ಹಂಗಿರ್ಲಾರ್ದಂಗೆ ಬದುಕಬೇಕು ಅಂತ ಆಸೆ ಪಡ್ತಾನ ಮನುಷ್ಯ. ಯಾರು ಹಂಗು ಬೇಡ, ನಂದನ ದುಡ್ಕೊಂಡು ಬದುಕಬೇಕು ಅಂತ. ಮತ್ತ ಸಾಯುವ ಸಮಯದಲ್ಲಿ ನನಗೂ ನೋವಾಗಬಾರ್ದು, ಮತ್ತ ನನ್ನಿಂದ ಇತರರಿಗೂ ನನ್ನ ಸೇವೆ ಮಾಡಿ ಇನ್ನೊಬ್ಬರಿಗೆ ನೋವು ಉಂಟು ಮಾಡಬಾರದು. ನೋವಿಲ್ಲದ ಸಾವು, ಹಂಗಿಲ್ಲದ ಬದುಕು. ಈ ರೀತಿಯಾದಂತ ಬದುಕಿಗೆ ಮಾರ್ಗದರ್ಶನ, ಆಧಾರ, ಸಹಾಯ ಯಾರು ಬಾಳುವುದಕ್ಕ, ಬೆಳೆಯುವುದಕ್ಕ ಆಸರೆ ಆಗ್ಯಾರ, ಆ ಮಹಾತ್ಮರಿಗೆಲ್ಲರಿಗೆ ಗುರುತಿಸಿ ನೆನಪಿಸಿ ನಮಸ್ಕಾರ ಮಾಡೋದು ಧನ್ಯತಾ ಭಾವ. ಥ್ಯಾಂಕ್ ಯು ಅನ್ಕೋತ ಇರ್ಬೇಕು. ಧನ್ಯ ಥ್ಯಾಂಕ್ ಯು. ಈ ಎಲ್ಲಿ ತನಕ ಧನ್ಯತಾ ಭಾವ ಇರ್ತದ ಅಲ್ಲಿ ತನಕ ಮನುಷ್ಯತ್ವ ಅನ್ನೋದಕ್ಕೊಂದು ಅರ್ಥ ಇರ್ತದೆ. ಈ ಧನ್ಯತಾ ಭಾವನೆ ಇರ್ಲಾರ್ದೆ ಬರೇ ಏನಾರ ಸಿಕ್ಕರ್ ಸಾಕು ತಿಂದು ಎದ್ದು ಓಡೋತೀನಿ, ಏನಾರ ಆದ್ರ ಸಾಕು ಅದಿಟ್ಟು ಕೆಲಸ ಮಾಡ್ಕೊಂಡು ಓಡೋತೀನಿ ಅಂತಂದ್ರ
ಹಾಳು ಮಾಡಿ ಬೀಳೋ ಕೆಲಸ, ಕೆಟ್ಟ ಹೋಗೋ ಕೆಲಸ. ಫಸ್ಟ್ ಸೇ ಥ್ಯಾಂಕ್ಸ್ ದೋಸ್ ಹೂ ಆಲ್ ಹೆಲ್ಪ್ಡ್ ಯು ಟು ಗೆಟ್ ಸಕ್ಸಸ್ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲಾ ದಿಕ್ಕಿನೊಳಗ ನಿಮ್ಮನ್ನ ಸರ್ವತೋಮುಖವಾಗಿ ನಿಮಗೆ ಯಶಸ್ಸು, ಭವಸಾಗರ ದಾಟೋದಕ್ಕೆ ಯಶಸ್ಸಿಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರ ಅಂಥದೊಂದು ಹೆಲ್ಪ್ ಮಾಡಿದವ್ರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳಂತ ಒಂದು ಕೆಲಸ. ಅದಕ್ಕೆ ವಂದನ, ನಮಸ್ಕಾರ, ವಂದನ, ನಮಸ್ಕಾರ ಮಾಡಬೇಕು. ನೆಕ್ಸ್ಟ್ 55ನೇದ್ದು ದಾಸ್ಯ ಭಕ್ತಿ ಮತ್ತೆ ಸಖ್ಯ ಭಕ್ತಿ. ಇವೆರಡನ್ನ ಇವತ್ತು ಹೇಳ್ರಿ. ಎರಡು ಹೇಳ್ತೀರಾ ಒಂದು ಹೇಳ್ತೀರಾ? ಎರಡು ಹೇಳ್ತೀರಾ? ದಾಸ್ಯ ಮತ್ತು ಸಖ್ಯ. ಅಮ್ಮ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀಮತಿ ನಾಗರತ್ನಮ್ಮ ಗೋಕಾಕಮ್ಮ ಅವರು ಈ ಒಂದು ಮುಂದಿನ 55 56 ಈ ಒಂದು ಶೀಲಗಳನ್ನ ಕುರಿತು ಒಂದೆರಡು ವಿಚಾರ ಹೇಳಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚತ್ತಾಸ್ತಿಯವರನ್ನ ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರಜಿಯವರನ್ನ ಎನ್ನೋದನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ ಇಂದಿನ ಈ ಕಾರ್ಯಕ್ರಮದ ಗುರುವಾರಿಗಳಾದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀ ಚರಣಗಳಲ್ಲಿ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ಪ್ರಕರಣ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ 64 ಶೀಲಗಳಲ್ಲಿ ನಿನ್ನೆ 54ನೇ ಶೀಲವನ್ನ ನೋಡಿದ್ವಿ. ಇವತ್ತು 55ನೇ ಶೀಲ ಶರಣಾಗತಿ. ಶಿವಸ್ಯ ಮಾನಸಿಕಂ ಕೈಂಕರ್ಯಂ ಅಂದ್ರ ತನ್ನನ್ನ ಶಿವನ ಕಿಂಕರ ಅಂತ ಹೇಳಿ ಭಾವಿಸುವುದು. ಇದಕ್ಕೇನೆ ಮಾನಸಿಕ ದಾಸ್ಯಶೀಲ ಅಂತ ಹೇಳಿ ಕರೀತಾರೆ. ಕಿಂಕರ ಭಾವನೆಯನ್ನ ಬೆಳೆಸ್ಕೊಂಡಾಗ ಈ ಸಂಸಾರದ ಬಗೆಗೆ ಇದ್ದ ಅಭಿಮಾನ ಮೊದಲಾದವುಗಳು ಸಹಜವಾಗಿ ದೂರ ಹೋಗ್ತಾವ. ಮನೆಯಲ್ಲಿಯ ಸೇವಕ ಆ ಮನೆಯ ಮಾಲಕನಿಗಿಂತ ಹೆಚ್ಚು ಕೆಲಸ ಮಾಡ್ತಿದ್ರು ಕೂಡ ಅಲ್ಲಿ ಆಗುವ ಹಾನಿಯಾಗ್ಲಿ ಲಾಭಕ್ಕಾಗ್ಲಿ ಆ ಸೇವಕ ಜವಾಬ್ದಾರ ಆಗಿರುವುದಿಲ್ಲ. ಸಾಧಕ ಅದರಂತೆ ಈ ಸಾಧಕ ತನ್ನನ್ನು ಶಿವನ ದಾಸರನ್ನಾಗಿ ಭಾವಿಸಿ ಈ ಸಂಸಾರದ ಮೇಲಿನ ಮಮತೆಯನ್ನು ನಾವು ಕಳೆದುಕೊಂಡಾಗ ಕಾರಣ ಸಂಸಾರಿಕ ಆಗು ಹೋಗುಗಳಿಂದ ಅವ ಭಿನ್ನವಾಗಿರ್ತಾನ. ನಾವು ಯಾವುದೋ ಅವನ್ಗ ಹಚ್ಚುದಿಲ್ಲ, ಅದಕ್ಕೆ ಯಾವುದೋ ಪರಿಣಾಮ ಆಗುದಿಲ್ಲ. ಈ ತೆರನಾದ ಮಾನಸಿಕ ಶಿವ ಕೌಂಕರ್ಯ ಭಾವನೆ ಆ ಸಾಧಕ ಅಭಿವೃದ್ಧಿಯಿಂದ ಇದನ್ನ ಮಾನಸಿಕ ಶೀಲ ಅಂತ ಹೇಳಿ 55ನೇ ಶೀಲವನ್ನ ಹೇಳಿದ್ರು. ಈ ಒಂದು ದಾಸ್ಯ ಶೀಲಕ್ಕ ಒಂದು ಉದಾಹರಣೆ ಹೇಳ್ಬೇಕಂದ್ರ ಮಹಾಭಾರತದೊಳಗ ದ್ರೌಪದಿ ಪೂರ್ತಿ ಶರಣಾಗತಿ ಆದಾಗನ ಆ ಪರಮಾತ್ಮ ಒಂದು ಅಕ್ಷಯ ಸೀರೆಯನ್ನ ನೀಡಿದ. ಒಂದ್ ಕೈ ಹಿಡ್ಕೊಂಡು ಆರ್ತಿ ಒಂದು ಪ್ರಾರ್ಥನೆ ಮಾಡಿದಾಗ ಅವ ಬರ್ಲಿಲ್ಲ. ಆಮೇಲೆ ನೀ ಯಾಕೆ ಲಘು ಬರ್ಲಿಲ್ಲ ಅಂತ ಕೇಳಿದಾಗ ನೀ ಪೂರ್ಣವಾಗಿ ಶರಣಾಗತಿ ಆದಾಗ ಮಾತ್ರ ನಾನ್ ಬರಕ್ ಸಾಧ್ಯೈತಿ. ಒಂದ್ ಕೈ ಸೀರೆ ಹಿಡ್ಕೊಂಡು ಇನ್ನೊಂದ್ ಕೈಯಿಂದ ಕೇವಲ ಒಂದ್ ಕೈ ಮೇಲೆತ್ತಿ ಬಾ ಅಂತ ಕರೆದ್ರ ನನಗ್ ಬರಕ್ ಸಾಧ್ಯ ಆಗಿಲ್ಲ. ನೀ ಯಾವಾಗ ಪೂರ್ಣ ಶರಣಾಗತಿಯನ್ನ ನೀ ಮಾಡಿದೆ ಅವಾಗ ನಾನ್ ನಿನಗ ಸಹಾಯ ಮಾಡಕ್ ಸಾಧ್ಯ ಆಯ್ತು ಅಂತ ಹೇಳ್ತಾರ. ಅದರಂತೆ ಇದು ಒಂದು ಬಾಳೆಯ ಗೊನೆ ಮತ್ತ ಭತ್ತದ ತೆನೆ ಹೆಂಗ ಯಾವಾಗ್ಲೂ ಬಾಗಿರ್ತಾವೋ ಹಂಗ ನಾವು ಕೂಡ ಪರಮಾತ್ಮನಿಗಾಗ್ಲಿ ಗುರು ಹಿರಿಯರಿಗಾಗ್ಲಿ ಜ್ಞಾನಿಗಳಿಗಾಗ್ಲಿ ನಾವ್ ಯಾವಾಗ್ಲೂ ತಲೆಬಾಗಿ ಇರಬೇಕು. ಬಸವಣ್ಣನವರು ಕೂಡ ಹೇಳ್ಯಾರ, ಮುಗಿದ ಕೈ ತಲೆ ಬಾಗಿದ ತಲೆಯಾಗಿಸುವ ಕೂಡಲ ಸಂಗಮದೇವ ಅಂತ. ಹಂಗ ನಾವು ದಾಸ್ಯ ಭಾವನೆಯಿಂದ ಇದ್ದಾಗ ಭಗವದ್ಗೀತೆಯೊಳಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ, ಅನನ್ಯ ಚಿಂತೋಯಾಮ್ ತದ್ವಿಪಾಸತೆ ತೇಷಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ಯಾನ.
ಯಾರು ನನ್ನನ್ನ ಸರ್ವಾರ್ಪಣ ಭಾವದಿಂದ ನನ್ನನ್ನ ನಂಬುತ್ತಾರೋ, ನನ್ನಲ್ಲಿ ದಾಸರ ಒಂದು ಸರ್ವಾರ್ಪಣ ಭಾವನೆಯಿಂದ ನನ್ನಲ್ಲಿ ಭಕ್ತರಾಗ್ತಾರೋ ಅವರ ಯೋಗಕ್ಷೇಮವನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳೋಣ. ಹಂಗ ನಾವು ಪರಮಾತ್ಮನಿಗೆ ಶರಣಾಗತಿಯನ್ನ ನಾವು ಮಾಡ್ಕೊಂಡಾದ್ರೆ ಆ ನಮ್ಮ ಭಾರವನ್ನೆಲ್ಲ ಪರಮಾತ್ಮನಿಗೆ ಹೊರ್ತಾನ. ಇದಕ್ಕ ಹೇಮ್ರಕ್ಕೂ ಮಲ್ಲಮ್ಮ ಕೂಡ ಒಂದು ಉದಾಹರಣೆ. ಅವಳ ಒಂದು ಕೆಲಸವನ್ನೆಲ್ಲ ಮಾಡಿ ಆ ಶರಣಾಗತಳಾದ ಭಕ್ತಳ ಒಂದು ಕೆಲಸವನ್ನೆಲ್ಲ ತಾ ಮಾಡ್ಕೊಂಡು ಆಕೆನ ಪಂಡ್ರಾಪುರಕ್ಕೆ ಹೋಗಕ್ಕೆ ಅನುಕೂಲ ಮಾಡ್ಕೊಂತ. ಹಿಂಗ ಈ ಒಂದು ಕಥೆಗಳೊಳಗ ಪುರಾಣದೊಳಗ ಅನೇಕ ಉದಾಹರಣೆಗಳು ಶರಣಾಗತಿಯ ಒಂದು ಪ್ರಯೋಜನವನ್ನ ತಿಳಿಸಿಕೊಟ್ಟಾವು. ಈ ಶರಣಾಗತಿ ಕೂಡ 55ನೇ ಒಂದು ಶೀಲ ಆಗೈತೆ ಅಂತ ಹೇಳಿ ತಿಳಿಸಿಕೊಟ್ರು. ಶರಣಾಗತಿ ದಾಸ್ಯ ಎರಡು ಮಿಕ್ಸ್ ಮಾಡಿಬಿಟ್ಟಾರ. ಸರಿಗಿಲ್ಲ ಇದು ವಿಶ್ಲೇಷಣೆ. ದಾಸ್ಯ ಅಂತಂದ್ರೆ ಸೇವಾ ಮಾಡ್ಬೇಕು, ಸರ್ವಿಸ್. ದಾಸ್ಯ ಅಂತಂದ್ರ A to Z ತನು ಮನ ಧನ ತ್ರಿಕರಣ ಪೂರ್ವಕವಾಗಿ ಹಿರಿಯರದು, ಗುರುಗಳದು, ತಂದೆ ತಾಯಿಗಳದು ಸೇವೆ ಮಾಡಬೇಕು ದಾಸನಾಗಿ, ಸೇವಕ. ಶರಣಾಗತಿ ಅಂತಂದ್ರೆ ಏನು? ನನ್ನದನ್ನದು ಏನೂ ಇಲ್ಲ, ಎಲ್ಲ ನಿಂದಪ್ಪ ಅಂತೇಳಿ ಎಲ್ಲ ಪರಮಾತ್ಮನಿಗೆ ಒಪ್ಪಿಸಿ ತಾನು ಸ್ವಲ್ಪ ಫ್ರೀ ಆಗಿರೋದಕ್ಕ ಶರಣಾಗತಿ ಅಂತಾರ. ನಂದು ಅಂತೇಳಿ ಹೋರಾಟ ಮಾಡಿದ್ರೆ, ಈಗ ದ್ರೌಪದಿ ತನ್ನದು ಶಕ್ತಿ ಮೀರಿ ಪ್ರಯತ್ನ ಮಾಡಿದಳು. ಆಮೇಲೆ ನನ್ನ ಕಡೆಯಿಂದ ಇದು ನೀಗಂಗಿಲ್ಲ, ಇದು ನಿಂದೆ ನೋಡಪ್ಪ, ಏನಾರ ಮಾಡ್ಕೋ ಅಂತೇಳಿ ಆಕೆ ಶರಣಾಗತಿ ಆಗಿದ್ದು ಅದು ಬೇರೆ. ಈಗ ಸರ್ವಿಸ್ ಮಾಡ್ತಾರಲ್ಲ, ಸರ್ವಿಸ್ ಮಾಡೋದಕ್ಕ ದಾಸ್ಯ ಅಂತಾರ. ಇದು ವಿಶ್ಲೇಷಣೆ ಸರಿಗಿಲ್ಲ. ಆದ್ರ ಗುರುವಿಗೆ ತನುವನ್ನು ಅರ್ಪಿಸಬೇಕು, ಲಿಂಗಕ್ಕೆ ಮನವನ್ನು ಅರ್ಪಿಸಬೇಕು, ಜಂಗಮಕ್ಕೆ ಧನವನ್ನು ಅರ್ಪಿಸಬೇಕು. ಇದಕ್ಕೆ ದಾಸ್ಯ ಅಂತಾರ. ಶರಣಾಗತಿ ಬೇರೆ, ದಾಸ್ಯ ಬೇರೆ. ನಾನು ನನ್ನದು ಅನ್ನೋಂತ ಅಹಂಕಾರ ಮಮಕಾರಗಳನ್ನ ತ್ಯಾಗ ಮಾಡಿ ನೀನು ನಿನ್ನದು ಅನ್ನೋದು ಶರಣಾಗತಿ. ಸಮಗ್ರ ಶರಣಾಗತಿ, ಟೋಟಲ್ ಸರೆಂಡರ್. ಹಿಂಗಾಗಿ ವಿಶ್ಲೇಷಣೆ ಎಲ್ಲೋ ಒಂದ್ ಸ್ವಲ್ಪ ಗಡ್ಬಡ್ ಹಿಡ್ದದ. ಇರ್ಲಿ, ದೊಡ್ಡವ್ರು ಬರ್ದದಕ್ಕೇನು ಅನ್ಬಾರ್ದು, ಎಸ್ ಅನ್ನೋದಷ್ಟೇ. 56ನೇ ಶೀಲ ಶಿವೇ ಸಖ್ಯ ಭಾವನ ಅಂದ್ರ ಕಲ್ಯಾಣಕಾರಿಯಾದ ಶಿವನೊಂದಿಗೆ ಸಖ್ಯ ಭಾವನೆಯನ್ನು ಬೆಳೆಸಿಕೊಳ್ಳುವುದು. ಇದಕ್ಕ ಸಖ್ಯಶೀಲ ಅಂತ ಹೇಳಿ ಕರೆದಾರ. ಇದೊಂದು ವಿಧವಾದ ಮಾನಸಿಕ ಶೀಲನಾಗೈತಿ. ಜೀವನದೊಳಗ ಒಬ್ಬ ಜೀವಿ ಮತ್ತೊಬ್ಬ ಜೀವಿಗೆ ಸಖನಾಗಿ ಅವರಿಬ್ಬರು ಪರಸ್ಪರ ಸಖ್ಯ ಭಾವನೆಯಿಂದ ವರ್ತಿಸುವುದನ್ನ ನಾವು ನೋಡ್ತೀವಿ. ಜೀವನದೊಳಗ ಒಬ್ಬ ಜೀವಿ ಮತ್ತೊಬ್ಬ ಜೀವಿಗೆ ಸಖನಾಗಿ ಅವರಿಬ್ರು ಪರಸ್ಪರ ಒಂದು ಸಖ್ಯ ಭಾವನೆಯಿಂದ ವರ್ತಿಸುವುದು ನೋಡ್ತೀವಿ. ಆದ್ರ ಈ ಜೀವಿಗಳ ಸಖ್ಯ ಶಾಶ್ವತವಾದ ಸಖ್ಯ ಆಗುದಿಲ್ಲ. ಇಬ್ಬರೂ ಜೀವಿಗಳು ಸ್ವಾರ್ಥ ಪರರೇ ಆಗಿರೋದ್ರಿಂದ ಒಂದಿಲ್ಲೊಂದು ದಿನ ತಮ್ಮ ತಮ್ಮ ಸ್ವಾರ್ಥ ಸಿದ್ಧಿಗಾಗಿ ಪರಸ್ಪರವಾಗಿ ಜಗಳ ಮಾಡಿ ಮಿತ್ರರೇ ಶತ್ರು ಭಾವನೆಯನ್ನ ತಾಳಿ ವ್ಯವಹರಿಸೋದನ್ನ ಈ ಲೋಕದೊಳಗೆ ನಾವು ಕಾಣ್ತೀವಿ. ಆದ್ರ ಶಿವ ವಿಶ್ವಾರ್ಥಿ, ಪರಮ ಕಲ್ಯಾಣಕಾರಿ ಆಗಿರೋದ್ರಿಂದ ಅವನೊಂದಿಗೆ ನಾವು ಸತ್ಯ ಭಾವನೆಯನ್ನ ತಾಳಿಕೊಳ್ಳುವುದೇ ಶ್ರೇಷ್ಠ ಅಂತ ಹೇಳಿ ತಿಳ್ಕೊಂಡು ಆ ಶಿವಾಗಮ ಶಾಸ್ತ್ರ ಶಿವನೊಂದಿಗೆ ಮಾಡಿಕೊಳ್ಳುವ ಸತ್ಯ ಭಾವನೆಗೆ ಅತ್ಯಧಿಕ ಮಹತ್ವವನ್ನ, ಹೆಚ್ಚಿನ ಮಹತ್ವವನ್ನು ಕೊಟ್ಟಾರ. ಆದ್ದರಿಂದ ಆ ಜೀವನ ಪರಮ ಸಖನು ಪರಮಾತ್ಮನೇ ಆಗ್ಯಾನ. ಅಂತೆಯೇ ಸಾಧಕರಾದವರು ಆ ಪರಮಾತ್ಮನೊಂದಿಗೆ ಶಿವನೊಂದಿಗೆ ಮಾನಸಿಕ ಸಖ್ಯ ಭಾವನೆಯನ್ನ ತಾಳ್ಕೊಂಡಿರ್ಬೇಕನ್ನೋದನ್ನೇ ಈ ಶೀಲದ ಒಂದು ತಾತ್ಪರ್ಯ. ಅರ್ಜುನ ಭಗವಂತನೊಂದಿಗೆ ಸಖ್ಯ ಭಾವನೆಯನ್ನ ತಾಳಿಕೊಂಡ ಕಾರಣದಿಂದಾನ ಅವನಿಂದ ತತ್ವೋಪದೇಶವನ್ನ ಪಡ್ಕೊಂಡು ಪರಮ ಜ್ಞಾನಿಯಾದ ಒಂದು ಉದಾಹರಣೆ ಮಹಾಭಾರತದಲ್ಲಿ ಪ್ರಸಿದ್ಧವಾಗೈತಿ. ಈ ಸಖ್ಯ ಭಾವನೆಗೆ ಅರ್ಜುನ ಹಾಗೂ ಶ್ರೀಕೃಷ್ಣರ ಒಂದು ಉದಾಹರಣೆಯನ್ನೇ ಪ್ರಸಿದ್ಧವಾಗಿ ಕೊಡ್ತಾರ. ಅಂತಹ ಒಂದು ಸಖ್ಯ ಭಾವನೆಯನ್ನ ನಾವು ಈ ಅಶಾಶ್ವತವಾದ ಜೀವಿಗಳೊಂದಿಗೆ ಮಾಡಿದ್ರೆ ಆ ಪರಮಾತ್ಮನೊಂದಿಗೆ ಮಾಡಿದ್ದಾದ್ರೆ ಅಲ್ಲಿ ನಮಗ ಮೋಕ್ಷಕ್ಕ ದಾರಿ ಆಗ್ತೈತಿ ಅಂತ ಹೇಳಿ ಇಲ್ಲಿ ಸಖ್ಯಶೀಲವನ್ನ ತಿಳಿಸಿಕೊಟ್ರು. ಇಂತಹ ಸಖ್ಯಶೀಲವನ್ನ ನಾವು ಕೂಡ ಆ ಪರಮಾತ್ಮನೊಂದಿಗೆ ಗುರುವಿನೊಂದಿಗೆ ನಾವು ಮಾಡ್ಕೊಂಡಿದ್ದಾದ್ರೆ ನಮ್ಮ ಉದ್ಧಾರವನ್ನು ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ಇಲ್ಲಿ ಇನ್ನ ಮುಂದಿನ ವಿಚಾರವನ್ನ ಗುರುಗಳು ನಮ್ಗೆಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ನಾವು
ಸಖ್ಯಶೀಲ. ಸಖ್ಯ ಅಂತಂದ್ರೆ ಮಿತ್ರ ಆಗತ್ತಲ್ರಿ? ಮೈತ್ರಿ, ಮಿತ್ರ. ಎಲ್ಲರ ಮುಂದೆ ಹೇಳಕ್ ಆಗ್ಲಾರ್ದಂತ ವಿಚಾರಗಳು. ಹೌದ್ರಿ. ಯಾಕಂದ್ರ ಸಮಾಜದಾಗ ಕತ್ತಿಗಳು ಅದಾವ, ಕುದುರೆಗಳು ಅದಾವ, ಎಡ್ಡು ಅದಾವ, ನಾಯಿಗಳು ಅದಾವ. ಅವಕ್ಕ ಏನಾದ್ರೂ ಒಂದು ಮಾತು ಹೇಳ್ದೇವಂತಂದ್ರ ಅಪಾರ್ಥ ಮಾಡಿ ಅಪಪ್ರಚಾರಕ್ಕೆ ಹೋಗ್ಬಿಡ್ತಾವ. ಅದಕ್ಕೆ ಅತ್ಯಂತ ಅನುವಿನಿಂದ ಅರ್ಥ ಮಾಡ್ಕೊಳ್ಳಂತವ್ರು ಏನದರ ಅಂತವ್ರ ಜೊತೆಗೆ ತನ್ನ ಮನದ ಇಂಗಿತವನ್ನ ಹೇಳುವುದು. ಅಂತ ಒಂದು ಅನುವಿನಾಗಿದ್ದವ್ರಿಗೆ ಸಖ್ಯ ಅಂತಾರ, ಸಖರು ಅಂತಾರ. ಆಮೇಲೆ ಆ ಅನುವಿನಲ್ಲಿದ್ದಂತ ಸಾಧಕರು ಅವರನ್ನ ಒಂದು ದಿನ ನೋಡ್ಲಿಲ್ಲ ಅಂತಂದ್ರ ಇವ್ರಿಗೆ ತ್ರಾಸ ಆಗ್ಬೇಕು, ಇವ್ರಿಗೆ ಮಾತಾಡಿಸ್ಲಿಲ್ಲ ಅಂದ್ರೆ ಅವ್ರಿಗೆ ತ್ರಾಸ ಆಗ್ಬೇಕು. ಅಂಥದೊಂದು ಫ್ರೆಂಡ್ಶಿಪ್ ಇರ್ಬೇಕು, ಪವಿತ್ರವಾದ ಫ್ರೆಂಡ್ಶಿಪ್ ಇರ್ಬೇಕು. ಒಂದು ಕ್ಷಣ ಸ್ವಾಮಿ ವಿವೇಕಾನಂದ ರಾಮಕೃಷ್ಣರ ಕಣ್ಣಿನಿಂದ ಎಲ್ಲರೇ ದೂರ ಆದ್ರ ಹುಡುಕ್ಯಾಡ್ತಿದ್ರತ್ತ ರಾಮಕೃಷ್ಣ ಪರಮಹಂಸರು. ನರೇನ್ ನರೇನ್ ಎಲ್ಲಿ ವಾದೇವ ನರೇನ್, ಎಲ್ಲಿದೆಯೋ ನರೇನ್. ಈತ ಬಾಲಕ, ಆತ ಮುದುಕ. ಅವರಿಬ್ಬರದು ಸಖ್ಯ ಹೆಂಗಿತ್ತು ಅಂದ್ರೆ ಹಂಗಿತ್ತು. ಅದಕ್ಕೆ ಸಖ್ಯ ಭಕ್ತಿ ಬಹಳ ಆತ್ಮೀಯತೆಯಿಂದ ಅದನ್ನ ಬೆಳೆಸ್ಕೊಂಡ್ರೆ ಅವರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಅವ್ರ ಮನಸ್ಸಿನಾಗ ಏನಿದ್ದದ್ದು ಇವ್ರ ಬಾಯಿ ಒಳಗ್ ಬರಬೇಕು, ಇವ್ರ ಮನಸ್ಸಿನಾಗ ಏನಿದ್ದದ್ದು ಅವ್ರ ಬಾಯಿ ಒಳಗ್ ಬರಬೇಕು. ಹಾಂಗ ಅರ್ಥ ಮಾಡ್ಕೊಳ್ಳೋಂಥವ್ರಿಗೆ ಸಖ್ಯ ಭಕ್ತಿ. ಸಖ್ಯ ಭಕ್ತಿ ಒಂದು ವಾರ, 10 ದಿವಸ, 15 ದಿವಸ, 20 ದಿವಸ, ಒಂದು ತಿಂಗಳ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೇ ಬೇರೆ ಊರಾಗಿದ್ರಂದ್ರ ಅವ್ರಿಗೆ ಮಾತಾಡಿಸ್ಬೇಕು ಅಂತ ನಿಮಗ್ ಅನಿಸ್ತದ ಇಲ್ಲ? ಒಂದು ತಿಂಗಳ ಅವ್ರಿಗೆ ಯಾರಿಗೆ ಮಾತಾಡಿಸ್ಲಾರ್ದಂಗ ಇರ್ತೀರಿ? ಅವ್ರಿಗೆಲ್ಲ ಮಾತಾಡಿಸ್ತೀರಿಲ್ಲ? ಯಾವಾಗ ಕೆಲಸ ಮುಗೀತದ ಅವ್ರಿಗೆ ಫೋನ್ ಹಚ್ಚಿ ಯಾವಾಗ ಮಾತಾಡ್ಬೇಕು, 24 ತಾಸಿನೊಳಗೆ ಅವ್ರಿಗೂ ಒಂದು ಸಮಯ ಕೊಟ್ಟು ಹಿರಿಯರಿಗೆ, ಮುದುಕರಿಗೆ, ಮತ್ತೆ ಎಲ್ಲರಿಗೂ ಮಾತಾಡಿಸ್ತಾರೆ. ಆದ್ರೆ ಗುರುಗಳಿಗೆ ಮಾತ್ರ ಯಾರು ಮಾತಾಡ್ಸಲ್ಲ. ಸಖ್ಯ ಭಕ್ತಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಅದೇ ಸಮಸ್ಯೆ. ಯಾರಾದರೂ ಅಕಾರಣವಾಗಿ ಒಬ್ಬರೇ ಸುಮ್ಮಿಂಗ್ ಫೋನ್ ಮಾಡಿ ಹೆಂಗದಿರಿ ಅಂತ ಮಾತಾಡ್ಸಿರ ಯಾರು ಎಂದರೆ ಬಂದದಂತದ್ದು ಎಂದರೆ ಮಾತಾಡಿಸ್ಬೇಕು ಅವರಿಗೆ. ಗುರುಗಳಿಗೆ ನಾವು ಇವತ್ತ ಒಂದಿನ ಮಾತಾಡಿಸ್ಬೇಕಪ್ಪ, ವಾರಕ್ಕೆ ಒಂದು ಸಾರಿ ಮಾತಾಡಿಸ್ಬೇಕು, ತಿಂಗಳಿಗೆ ಒಂದು ಸಾರಿ ಮಾತಾಡಿಸ್ಬೇಕು, ಆತ್ಮೀಯವಾಗಿ ಕೇಳೋದು, ಹೇಳೋದು, ಇವೆಲ್ಲ ಶೀಲಗಳು ಡೆವಲಪ್ ಮಾಡ್ಕೋಬೇಕು. ಏನು ಕೇಳಕ್ಕಿಲ್ಲ, ಹೇಳಕ್ಕಿಲ್ಲ. ನೀ ಏನ್ ಹೇಳ್ತಿ ಹೇಳು, ನಮ್ಮದ್ ನಾವ್ ಏನ್ ಕೇಳ್ತಿ ಕೇಳಿ ಹೋಗ್ಬಿಡ್ತೀವಿ ಅನ್ನಂಗ. ಆ ಕಡೆ ನೋಡಿದ್ರ ಸಂಸಾರದಾಗ 3 ಹೊತ್ತು ಮಾತಾಡ್ತಿರ್ತೀರಿ. ನಮ್ ಸತ್ಸಂಗ ನಡೆದಾಗೆ ಸಂಸಾರದಾಗ ಮಾತಾಡಕ್ ಚಾಲು ಮಾಡಿರ್ತೀರಿ. ಹಂಗೆ ಮೊಬೈಲ್ ಚಾಲು ಇಟ್ಕೊಂಡು ಸಂಸಾರ ಮಾಡಾಗ ಒಂದ್ಸಾರಿ ಗುರುಗಳ ಸಂಗಟ ಮಾತಾಡ್ರಿ. ಹೆಂಗದ? ಅದಕ್ಕೆ ಈ ಶೀಲಗಳು ಇಲ್ಲ ಅಂತಂದ್ರ ಸದ್ಗತಿ ಪ್ರಾಪ್ತಿ ಆಗಂದ್ರೆ ಎಲ್ಲಿದಾಗ್ತದ? ಆತ್ಮೀಯತೆನೇ ಇಲ್ಲ. ಯಾರು ಜ್ಞಾನ ಕೊಟ್ಟು ನಿಮಗ್ ಮೋಕ್ಷ ಮಾರ್ಗ ಕರ್ಕೊಂಡು ಹೋಗ್ತಾರ, ಯಾರು ನಿಮಗ್ ಕಾಳಜಿ ಮಾಡ್ತಾರ, ಸತ್ತರ ಸಂಗಟ ಬರುವಂತ ವಿದ್ಯೆ ಕಲಿಸ್ಲಕತ್ತಾರ, ಸತ್ತರ ಡಿಟ್ಯಾಚ್ ಆಗಿ ಹೋಗಂತವ್ರು, ಸತ್ತರ ಸಂಬಂಧ ಇಲ್ದಂಗ ಆಗಿ ಹೋಗಂತವ್ರ ಬಗ್ಗೆ 3 ಹೊತ್ತು ಚಿಂತನೆ ಮಾಡ್ತೀರಿ. ಸತ್ತರ ಸಂಗಟ ಬರುವಂತ ವಿದ್ಯೆ ಕಲಿಸೋರಿಗೆ ಅಲಕ್ಷ್ಯ ಮಾಡ್ತೀರಿ. ಯಾಕಂದ್ರೆ ಅವಿವೇಕ, ವಿವೇಕ ಇಲ್ಲದಕ್ಕ. ವಿವೇಕ ಅನ್ನೋದು ಜಾಗೃತ ಆಗಿತ್ತಂತಂದ್ರ ಈ ಕಡೆ ಅಟ್ರಾಕ್ಷನ್ ಬರ್ತದೆ. ವಿವೇಕ ಜಾಗೃತ ಆಗಲಿಲ್ಲ ಅಂತಂದ್ರ ಅವಿವೇಕಕ್ಕ ಅಂತ ಸಂಬಂಧನೇ ದೊಡ್ಡದು. ಅದು ಮಾಡಬೇಡ ಅಂತನ್ನಲ್ಲ. ಆ ಸಂಬಂಧದೊಳಗೆ ಇದ್ದು ಏನ್ ಮಾಡ್ಬೇಕು? ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ. ಪರಮಾತ್ಮನ ಜೊತೆಗೆ ಒಂದಿಷ್ಟು ಸಮಯ ಕೊಟ್ಟ ಅನುಸಂಧಾನ, ಪರಮಾತ್ಮನ ದಾರಿ ತೋರಿಸಿದ ಗುರುವಿನ ಜೊತೆಗೆ ಒಂದಿಷ್ಟು ಅನುಸಂಧಾನ ಮಾಡ್ಬೇಕಲ್ಲ. ಅದಕ್ಕೆ ಸಮಯ ಕೊಡಕ ಎಲ್ಲ ಹೇಳಿದೆ ನಾನು.
ಸಂಪರ್ಕ ಹೊಂದ್ರಿ, ಒಬ್ರಿಗೊಬ್ರು ಮಾತಾಡ್ತಾ ಇರ್ರಿ. ನಮಗ್ ನೀವು ಮಾತಾಡಿಸ್ರಿ, ನಿಮಗ್ ನಾವು ಮಾತಾಡಿಸ್ತೀವಿ, ನೀವು ಪರಸ್ಪರ ಒಬ್ರಿಗೊಬ್ರು ಅವಾಗವಾಗ ಮಾತಾಡ್ಕೋತಿರ್ಬೇಕು, ಸಖ್ಯ ಭಕ್ತಿ ಬೆಳೆಸ್ಕೋರಿ ಅಂತ ಹೇಳಿದ್ರೆ ಯಾರು ಮಾತಾಡಿಸಿದ್ರು ಯಾರು ಬಿಟ್ರು, ನಮ್ಗಂತೂ ಯಾರು ಆತ್ಮೀಯವಾಗಿ ಇಲ್ಲಿ ತನಕ ಯಾರು ಮಾತಾಡಿಸಿಲ್ಲ. ಸಖ್ಯ ಭಕ್ತಿಯ ಕೊರತೆ ಆದ ಇಲ್ಲ. ನಾನೇ ಯಾವಾಗಾರ ನೆನಪಾದಾಗ ಹಂಗೆ ಫೋನ್ ಮಾಡ್ತಿರ್ತೇನೆ. ನೀವ್ ಯಾರ ಫೋನ್ ಮಾಡಿರ ಹಂಗ ನಾ ಮಾಡಿನಲ್ರಿ, ಯಾಕೆ ಹಿಂಗ್ಯಾಕ್ ಮಾತಾಡ್ತೀರಿ ಅಂತ ಅನ್ನೋದು ಒಬ್ಬರಿಗೆ ಅದ. ಸುಮ್ಮ ಅಕಾರಣವಾಗಿ ಒಂದೆರಡು ಮಾತು ಆಡೋದಕ್ಕೂ ಬಹಳ ತುಟ್ಟಿ ಮಾತುಗಳದ. ಅದು ಭಕ್ತಿ ಇತ್ತಂದ್ರೆ ಬರ್ತದೆ, ಇಲ್ಲಾಂದ್ರೆ ಎಲ್ಲಿಗೆ ಬರ್ತದೆ. ಒಳಗ ಆಕರ್ಷಣೆ ಇತ್ತಂದ್ರೆ ತಾನೇ ಬರ್ತದೆ, ಇಲ್ಲಾಂದ್ರೆ ಅದು ಬಾ ಅಂದ್ರೆ ಎಲ್ಲಿ. ಸುಮ್ಮನೆ ಹೊರಗೆ ನಾಟಕ ಮಾಡಿದ್ರೆ ಉಪಯೋಗ ಇಲ್ಲ. ನಾ ಹೇಳಿನಂತ ಮಾತಾಡಬಾರದು, ನಿಮ್ಮ ಒಳಗ್ಲಿಂತ ಬರ್ಬೇಕು. ನಮ್ಮ ಬಗ್ಗೆ ಹಗಲು ರಾತ್ರಿ ಕಾಳಜಿ ವಹಿಸಿ ಇಷ್ಟು ಜೀವ ಸಣ್ಣ ಮಾಡ್ಕೋತದ, ಜೀವ ಅಲ್ಲಿ ಒಂದದ ನಮ್ಮ ಬಗ್ಗೆ ಕಾಳಜಿ ಮಾಡಂತದ ಅಂತ ಒಂದು ನಿಮ್ಮ ಒಳಗೆ ಬರ್ಬೇಕಂತ ಬಂತಂದ್ರ ಅದಕ್ಕೆ ಮತ್ತೆ ಯಾಕಪ್ಪ ಫೋನ್ ಮಾಡಿಲ್ಲ ಮಾತಾಡ್ಸಿಲ್ಲ ಅಂತಂದ್ರೆ ಅದಕ್ಕೊಂದು ದೊಡ್ಡ ನಾಟಕ ಮಾಡಿ ಮಾತಾಡೋದು. ಏನು ನೀವು ಯಾವಾಗ್ಲೂ ಬಿಜಿ ಇರ್ತೀರಿ, ನಾವು ಮಾತಾಡಿದ್ರೆ ನಿಮ್ಗೆ ಎಲ್ಲಿ ಡಿಸ್ಟರ್ಬ್ ಆಗ್ತದ ಅಂತ ನಾವು ಮಾತಾಡ್ಸಿಲ್ರಿ. ಇದು ದೊಡ್ಡ ಕಾರಣ. ನಾವು ಬಿಜಿ ಇರ್ತೀವಿ, ನಿಮ್ ಸಲುವಾಗಿ ಏನ್ ಫೋನ್ ಬರ್ತದ ಕಾಲಿ ಕೂತಿರ್ತೀವಿ. ಬಿಜಿ ಇದ್ದೇವೆ ಅಂತಂದ್ರೆ ಆಮೇಲೆ ಮಾತಾಡ್ತೀವಪ್ಪ ಅಂತ ಹೇಳ್ತೀವಿ. ನಿಮ್ ಕೆಲಸ ನೀವು ಮಾಡ್ಬೇಕು. ನಾವು ಬಿಜಿ ಅದೀವೋ ಫ್ರೀ ಅದೀವೋ ತಗೊಂಡು ನಿಮ್ಗೇನ್ ಮಾಡೋದು? ನಿಮ್ಮನ್ನ ನೀವು ಮಾತಾಡ್ಸೋದು, ಮಾತಾಡಿಸಿ ಕೇಳೋದು, ವಿಚಾರಣೆ ಮಾಡ್ಕೊಳ್ಳೋದು, ಉಭಯ ಕುಶಲೋಪರಿ ಮಾಡೋದು, ಸಖ್ಯ ಭಕ್ತಿ ಅದು ಇಲ್ಲ ಅಂತಂದ್ರೆ ಏನಾಗ್ತದ? ವರ್ಷಗಟ್ಲೆ ಆ ಕಡೆ ಯಾವ್ದೋ ಒಂದು ಪ್ರೋಗ್ರಾಮ್ ಇದ್ದಾಗ ಒಬ್ರಿಗೊಬ್ರು ಮಾತಾಡ್ತಾರ ಅಷ್ಟೇ. ಉಳಿವಿ ಒಳಗೆ ವಾರ್ಷಿಕೋತ್ಸವ ಮಾಡ್ತೇವೆ, ಅರೇಂಜ್ಮೆಂಟ್ ಮಾಡ್ತೇವೆ, ಯಾರು ಒಬ್ರು ನಮ್ ಜೊತೆಗೆ ಇಲ್ಲ. ಆದಾಯ ನಡುವೆ ಬರೋ ತನಕನು ಸಿಂಗಲ್ ಒಬ್ಬರೇ ಇವ್ರ ಜೊತೆಗಿದ್ದು ಇವ್ರದ್ದೇನು ಅನುತನು ನೋಡಮ್ಮು ಬರ್ರಿ ಕೂಡಮ್ ಇಲ್ಲಿ ಕೂಡಮ್ ಬರ್ರಿ ಅದ್ ಮಾಡಮ್ ಏನಿಲ್ಲ ಇಲ್ಲ. ನಾವು ನಮ್ಮನ್ನವೇ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ. ಯಾವ ಪೂಜಾರಿನೋ ಯಾವ ಧರ್ಮಾಧಿಕಾರಿನೋ ಯಾವ ಕಾರ್ಯಕ್ರಮ. ಸಖ್ಯ ಭಕ್ತಿ ಅಂದ್ರೆ ಅಟ್ಯಾಚ್ಮೆಂಟ್ ಬಂದ್ಬಿಡ್ಬೇಕು, ಒಂದಿಬ್ಬರು ಜೊತೆಗೆ ಬರ್ಬೇಕು. ಬಂದು ಏನು ಎಂತು ಮೊದಲೇ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿವಿ ಅಂತೀರಿ, ಏನ್ ಮಾಡಿರಿ ಯಾರು ಏನು ಹೇಳ. ಸುಮ್ ನಿಮ್ಮದ್ರಾಗ ನೀವೇ ಮಳ್ಕುರಿಗೊಳಗಟ್ಲೆ ನಿಮ್ಮದ್ರಾಗ ನೀವಿದ್ದೇನೋ ಮಾಡ್ಕೊತಿದ್ರ. ಯಾರು ಬಂದಾರು ತಲೆಗಿಲ್ಲ, ಯಾರು ಹೋಗ್ಯಾರ ತಲೆಗಿಲ್ಲ. ಹಿಂಗಲ್ಲ ಅದು. ಸಖ್ಯ ಭಕ್ತಿ ಬಹಳ ಪ್ರಾಕ್ಟೀಸ್ ಮಾಡ್ಬೇಕದು. ಇರ್ಲಿ, ಏನಾರ ಮಾಡ್ಕೊತಿರ್ರಿ. ಹೇಳೋದು ಹೇಳ್ತಿರ್ತೀವಿ. ಮುಂದಿಂದ ಏನ್ ಮಾಡ್ಬೇಕು? ಫ್ರೆಂಡ್ಶಿಪ್ ಬರ್ಬೇಕು. ಯಾವಾಗ ಬರ್ತಾರ ಅಂತ ಕಾಯ್ತಿರ್ಬೇಕು. ಬಂದು ಕೂಡ್ಲೇನೆ ಏನ್ ಮಾತಾಡ್ಬೇಕು, ಏನ್ ಹೇಳ್ಬೇಕು, ಒಳಗ್ ವರ್ಕ್ ನಡಿಬೇಕದು.
ಹೆಂಗದ್ರಿ ಹಾಡ ಎಷ್ಟು ಪವರ್ಫುಲ್ ಅದ ನೋಡ್ರಿ, ಎಷ್ಟು ಜೋರ್ ಹಾಡೇನು. ಓಂ ಸದ್ಗುರು ಶ್ರೀ पंडित पीतांबर जिये नमः. ओम सद्गुरु श्री साधु निश्चल दास जिये नमः. श्री विचार सागर ಸಾಧು ಶ್ರೀ ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5 ಉಪಾಸನಾ ಕಾಂಡ ಮಧ್ಯಮಾಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 269ನೇ ವಿಷಯಾಂಕ. ಜೀವನಗೆ ಇರುವ ಪಂಚಕೋಶಗಳಂತೆ ಈಶ್ವರನಿಗೂ ಪಂಚಕೋಶಗಳಿವೆ. ಈಶ್ವರನ ಪಂಚಕೋಶಗಳು ಈಶ್ವರನ ಸ್ವರೂಪವನ್ನು ಆಚ್ಛಾದನ ಮಾಡಿವೆ. ಬ್ರಾಕೆಟ್ನೊಳಗ ಈಶ್ವರನ ದೃಷ್ಟಿಯಿಂದ ಅಂತ ಬರಿಬೇಕಾ, ಜೀವನ ದೃಷ್ಟಿ ಅಂತ ಬರಿಬೇಕಾ? ಜೀವನ ದೃಷ್ಟಿಯಿಂದ ಆಚ್ಛಾದನ ಮಾಡಿವೆ. ಮತ್ತೇನಪ್ಪ ಅಂದ್ರೆ ಈಗೇನು ಹೇಳ್ತಾ ಇದ್ದಾರೆ, ಈಶ್ವರ ಪಂಚಕೋಶಗಳು ಉಳ್ಳವನಾಗಿ ಏನಾಗನ, ಅವನ ಪಂಚಕೋಶಗಳಿಂದ ಆತ ಆಚ್ಛಾದನೆಗೊಂಡಿಲ್ಲ. ಆತ ತನ್ನನ್ನು ತಾನು ಯಾರೆಂದೂ ಬಲ್ಲ, ಈ ಜಗತ್ತು ಏನೆಂದೂ ಬಲ್ಲ, ಜೀವ ಅಂದ್ರೆ ಏನೆಂದೂ ಬಲ್ಲ, 84 ಲಕ್ಷ ಜೀವರಾಶಿಗಳನ್ನ ಬಲ್ಲ. ಹೀಗಾಗಿ ಈಶ್ವರನಿಗೆ ಪಂಚಕೋಶಗಳು ಇದ್ರೂ ಸಹಿತ ಅವುಗಳು ಆತನ ದೃಷ್ಟಿಯಿಂದ ಯಾವ ಆಚ್ಛಾದನೆಗಳು ಮಾಡಿಲ್ಲ. ಯಾಕೆ ಅಂದ್ರೆ ಆತ ಶುದ್ಧ ಸತ್ವಗುಣ ಮಾಯಾ ಉಪಾಧಿಕನಾಗಿರುವುದರಿಂದ. ಜೀವ ಅನ್ನವನೇನದನ, ತಂದು ತನಗ ಏನೂ ಗೊತ್ತಿಲ್ಲ, ತಾನ್ಯಾರಂತ ಗೊತ್ತಿಲ್ಲ. ಮತ್ತ ಈ ಜಗತ್ತಂದ್ರೆ ಏನು ಅಂತ ಗೊತ್ತಿಲ್ಲ, ಈಶ್ವರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಶುದ್ಧ ಬ್ರಹ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ತಂದು ತನಗೆ ಏನು ಗೊತ್ತಿಲ್ಲದವನಿಗೆ ಮತ್ತೊಂದು ಗೊತ್ತು ಎಲ್ಲಿದಿರ್ಲಕ್ ಸಾಧ್ಯ ಅದ? ಅದಕ್ಕ ಅವನಿಗೆ ಗೊತ್ತ ಆಗಬೇಕು ಅಂತಂದ್ರೆ ಒಬ್ಬ ಗುರು ಬೇಕು. ಅದಕ್ಕೆ ಗುರುವಿನ ಒಂದು ಸಮಗ್ರ ಶರಣಾಗತಿ, ಆ ಗುರುವಿನಲ್ಲಿ ಸಮಗ್ರ ಶರಣಾಗತನಾಗಬೇಕು. ಇದೇ ಜನ್ಮದಲ್ಲಿ ನಾನು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪಡ್ಕೋಬೇಕು ಅನ್ನಂತ ಉದ್ದೇಶ ಇರಬೇಕು.
ಅದಕ್ಕೆ ಸತತ ಪ್ರಯತ್ನ ಮಾಡಬೇಕು ಅಂತಂದ್ರೆ ನಿತ್ಯ ಗುರುವಿನ ಸಾನ್ನಿಧ್ಯದಲ್ಲಿ ಕುಳಿತು ಶ್ರವಣ ಮಾಡಬೇಕು, ಜ್ಞಾನದ ಶ್ರವಣ ಮಾಡಬೇಕು. ಇವು ಮೂರು ಯಾರು ಪ್ರಾಮಾಣಿಕವಾಗಿ ಮಾಡ್ತಾರೆ ಅವರಿಗೆ ಈಶ್ವರನ ಕೃಪೆ ಕಾಯ್ಕೊಂಡು ಕುಂತವ. ಕೃಪೆ ಮಾಡಬೇಕು, ದೇವರು ಕೃಪೆ ಮಾಡ್ಬೇಕಂತ ಕಾಯ್ಕೊಂಡು ಕುಂತನ. ಇವು ಮೂರು ನಾವು ಮಾಡ್ತಾ ಇಲ್ಲ, ಮೋಕ್ಷ ಪಡ್ಕೋಬೇಕು ಅನ್ನಂತ ಸಂಕಲ್ಪ ಇಲ್ಲ, ಗುರುವಿನ ಹತ್ರ ಶರಣಾಗತಿ ಇಲ್ಲ, ಸತತ ಪ್ರಯತ್ನ ಇಲ್ಲ. ಈ ಪ್ರಯತ್ನ ಇಲ್ಲದ ಜೀವಿಗಳು ಈ ಭೂಮಿ ಮೇಲೆ ಮನುಷ್ಯನ ಆಕಾರ ತಗೊಂಡಿದ್ರೂ ಸಹಿತ ಅವಕ್ಕ ಕಬೀರ್ದಾಸ್ ಏನ್ ಹೇಳ್ತಾರ, ಪುಚ್ಚವಿಹೀನ ದ್ವೀಪಾದ ಪಶು ಅಂತ. ಪಶುಗಳಂತೀವಿ, ದನಗಳಂತ. ಬಾಲ ಒಂದು ಇಲ್ಲ, ಆ ಪ್ರಾಣಿಗಳಿಗೆ ಬಾಲ ಆದ. ಇವಕ್ಕ 2 ಕಾಲದವ, ಅವಕ್ಕ 4 ಕಾಲದವ ಅಷ್ಟೇ ಹೊರತು ಅವು ಪಶುಗಳೇ, ಇವು ಪಶುಗಳೇ. ಈ ಪಶುಗಳಿಗೆ ಒಬ್ಬ ಪಶುಪತಿ ಅಂತ ಪರಮಾತ್ಮ ಅದನ. ಆ ಪರಮಾತ್ಮನನ್ನ ಗುರುತಿಸಬೇಕಾದ್ರೆ ಒಬ್ಬ ಗುರು ಬೇಕು. ಹೀಗಾಗಿ ಈ ಸಾಧನೆ ಒಳಗೆ ತೊಡಗಿದಾಗ ನಮಗೆ ಮೋಕ್ಷ ಸಾಧ್ಯ. ಈ ಸಾಧನೆ ಒಳಗೆ ತೊಡಗಬೇಕಾದ್ರೆ ಒಳಗೆ ಅಂತಃಕರಣ ನಿರ್ಮಲ ಇರಬೇಕು, ನಿಶ್ಚಲ ಇರಬೇಕು. ಅಂತಃಕರಣ ನಿರ್ಮಲ ಆಗೋದಕ್ಕ ಬೆಳಿಗ್ಗೆ ಮಂತ್ರೋಚ್ಚಾರಣೆ ಏನ್ ಹೇಳ್ತಿರಲ್ಲ, ಆ ಒಂದು ವೇದ ಮಂತ್ರಗಳು ಅವುಗಳಿಂದ ನಿರ್ಮಲ ಆಗ್ತದ. ಮತ್ತೆ ಯೋಗ ಸಾಧನೆ ಮಾಡಿದ್ರಿ, ಅದರಿಂದ ನಿಶ್ಚಲ ಆಗ್ತದ. ಈಗ ಜ್ಞಾನ ಸಾಧನೆ ಮಾಡ್ತಾ ಇದ್ದೀರಿ, ಇದರಿಂದ ಆತ್ಮ ಸಮ್ಮುಖಿ ಆಗ್ತದ ನಿಮ್ಮ ಅಂತಃಕರಣ. ಈ ರೀತಿ ನಾವು ಮಾಡ್ತಾ ಹೋಗ್ಬೇಕು. ವಿಷಯ ವಿಮುಖಿ, ಆತ್ಮ ಸಮ್ಮುಖಿ. ಇವೆಲ್ಲ ಹೇಳಿದ್ದು ಕೇಳಿದ್ದು ಎಲ್ಲ ಗೊತ್ತಾಯ್ತು. ಈಗ ಜೀವನಿಗೆ ಆಚ್ಛಾದನೆ ಮಾಡಿದ್ದಕ್ಕೆ ಕಾರಣ ಏನು? ಜೀವನಿಗೆ ಇದು ಆವರಣ ಆಗಿದ್ದಕ್ಕೆ ಕಾರಣ ಏನು? ಅವಿದ್ಯೆ. ಜೀವನಲ್ಲಿ ಒಂದು ತತ್ವ ಅದ, ಅವಿದ್ಯೆ ಅಂತೇಳಿ. ಅದು ಏನಂದ್ರೆ ಮಲಿನ ಸತ್ವಗುಣ. ಆ ಮಲಿನ ಸತ್ವಗುಣ ವಿಶಿಷ್ಟನಾಗಿರುವುದರಿಂದ ಇವನಿಗೆ ಆಚ್ಛಾದನೆ ಆಗ್ಯದ. ಆ ಮಲಿನ ಸತ್ವಗುಣವನ್ನ ಕಳ್ಕೊಂಡು ಶುದ್ಧ ಆಗೋದಕ್ಕ ಸದ್ಗುರುವಿನ ಮಾರ್ಗದರ್ಶನ ಬೇಕು. ಆ ಮಲಿನ ಸತ್ವಗುಣದ ಕಾರಣ ಏನಾಗ್ಯನ, ಜೀವನಲ್ಲಿರುವ ಆತ್ಮತತ್ವ ಏನದ, ಈಶ್ವರನಲ್ಲಿರುವ ಬ್ರಹ್ಮತತ್ವ ಏನದ, ಗಾಗರ್ಕ ಪಾನಿ ಸಾಗರ್ಕ ಪಾನಿ ಇದ್ದಂಗ. ಒಂದು ಸಮುದ್ರದೊಳಗ ಒಂದು ಕೊಡ ಮುಳುಗಿಸಿಟ್ಟಾರ. ಕೊಡ ಮುಳುಗ್ಯದ ಸಮುದ್ರದ ಒಳಗ. ಈಗೇನಾಗ್ಯದ, ಸಮುದ್ರದ ಒಳಗನು ನೀರದ, ಕೊಡದಾಗನು ನೀರದ. ಆ ಕೊಡದ ನೀರ ಸಮುದ್ರದ ನೀರು ಬೇರೆ ಅದ ಏನು? ಬೇರೆ ಅದೇನ್ರಿ? ಏನರೇ ಇದ್ರೊಳಗಿನ ನೀರ ಹೊರಗಿನ ನೀರ ಒಟ್ಟು ನೀರೇ. ಗಾಗರ್ಕ ಪಾನಿ ಸಾಗರ್ಕ ಪಾನಿ. ಗಾಗರ್ ಅಂದ್ರೆ ಕೊಡ, ಘಟದ ನೀರು ಘಟ ಜಲ, ಮತ್ತ ಸಾಗರ ಜಲ ಎಲ್ಲ ಒಂದೇ. ಅದು ಒಂದೇ ಅಂತಂದ್ರೇನು, ಆ ಈಶ್ವರನಲ್ಲಿರುವ ಬ್ರಹ್ಮತತ್ವ ಏನದ ಅದು ಸತಚಿತ್ತಾನಂದ ನಿತ್ಯ ಪರಿಪೂರ್ಣ. ಮತ್ತೆ ಜೀವನಲ್ಲಿರುವ ಈ ಆತ್ಮತತ್ವ ಏನದ ಇದೂ ಸತಚಿತ್ತಾನಂದ ನಿತ್ಯ ಪರಿಪೂರ್ಣ. ಹಿಂಗ ಎರಡು ಸಚ್ಚಿತ್ತಾನಂದ ಇದ್ದಾಗೂ ಕೂಡ ಏನಾಯ್ತು, ಇವ ಅಜ್ಞಾನಿ ಯಾಕಾದ ಅಂತಂದ್ರ ಅವಿದ್ಯೆಯ ಕಾರಣ. ಈ ಅವಿದ್ಯೆ ಕಳ್ಕೊಳ್ಳಕ ಒಬ್ಬ ಗುರು ಬೇಕು. ಆ ಈಶ್ವರನಿಗೂ ಈ ಜೀವನಿಗೂ ವ್ಯತ್ಯಾಸ ಏನದಂತಂದ್ರ ಇದೆಲ್ಲ ತಿಳ್ಕೊತ ಹೋಗ್ಬೇಕು. ಜೀವನಲ್ಲಿರುವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಏನಾಗ್ಯವ, ಕಿಂಚಿತ್.
ಜೀವನಲ್ಲಿರುವ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಕಿಂಚಿತ್ ಅಂದ್ರೇನು? ಲಿಮಿಟೆಡ್ ಕಂಪ್ನಿ ಆಗ್ಯಾವ. ನಾನು ಒಂದು ಆರಾಮಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ಆರಾಮಿದ್ರೆ ಸಾಕು, ನಾನು ನನ್ನದು ಏನದ ಅದಿಷ್ಟು ಚಲೋ ಇದ್ರೆ ಸಾಕು, ಜಗತ್ತು ಏನಾಗಲ್ಲ ನಡಿ. ಇದು ಕಿಂಚಿತ್. ಈಶ್ವರಂದ ಹಂಗದ ಏನೊಂದು, ಅವ ಏನ್ ಮಾಡಿದ್ರು ಇಡೀ ಜಗತ್ತಿಗೆ ಉಪಯೋಗ ಆಗಂತ ಕೆಲಸ ಮಾಡ್ತಾನ ಇಲ್ಲ? ಅವ ಮಾಡಿದ್ದೇನಾರ ಹಿಂಗ ಒಬ್ರಿಗೊಬ್ರು ಪಾರ್ಟಿಷನ್ ಮಾಡ್ಯಾನೇನು ಏನಾರ ಈ ಮಂದಿಗೆ ಇದು ಆ ಮಂದಿಗೆ ಅದು ಅಂತ? ಹೌದಾ ಇಲ್ಲ? ಅವ ಎಲ್ಲ ಜೀವಿಗಳಿಗೆ ಉಪಯೋಗ ಆಗಂತ ಕೆಲಸ ಮಾಡ್ಯಾನ ಇಲ್ಲ? ಈಗ ಕಾಂಗ್ರೆಸ್ ಗೌರ್ಮೆಂಟ್ನವರು ಜನ ಕಲ್ಯಾಣ ಅಂತಾರ, ಆದ್ರೆ ಏನ್ ಮಾಡ್ತಾರ? ಅವರೆಲ್ಲ ರಿಸರ್ವೇಶನ್ ಕ್ಯಾಟಗರಿ ಪ್ರಕಾರ ಅವ್ರಿಗೆ ಅಷ್ಟು ಇವ್ರಿಗೆ ಇಷ್ಟು ಅಂತೇಳಕ್ಕೆ ಹಂಚ ಕೆಲಸ ಮಾಡ್ತಾರಿಲ್ಲ ಅವರು. ಅದ್ರೊಳಗ ಇವು ಮಾಡ್ಯಾರಿಲ್ಲ, ಭೇದ ಭಾವ ಆದಿಲ್ಲ ಅದ್ರಾಗ. ಆದ್ರ ಬಿಜೆಪಿ ನರೇಂದ್ರ ಮೋದಿ ಅಲ್ಲಿ ಡೆಲ್ಲಿ ಕೂತ್ ಮಾಡ್ತಾನಲ್ಲ, ಅವ ಮಾಡಿದ ಸ್ಕೀಮ್ಗಳು ಯಾವರ ಈ ಜಾತಿಯವರಿಗೆ ಈ ಸ್ಕೀಮ್, ಆ ಜಾತಿಯವರಿಗೆ ಆ ಸ್ಕೀಮ್ ಅಂತ ಹಿಂಗೇನಾರ ಮಾಡೇನೇನ ಅಲ್ಲಿ? ಏನಿಲ್ಲ, ಎಲ್ಲರಿಗೂ ಒಂದೇ. ಏನ್ ಮಾಡಿದ್ರೆ ಎಲ್ಲರಿಗೂ ಓಸು ಮಂದಿಗೆ ಉಪಯೋಗ ಆಗಂತ ಕೆಲಸ ಕಾಮನ್. ಅದು ಈಶ್ವರ ತತ್ವ, ಇದು ಜೀವ ತತ್ವ. ಜೀವ ತತ್ವಕ್ಕ ಏನದ? ಕಿಂಚಿತ್. ತನಗೆ ಯಾರು ಓಟ್ ಹಾಕ್ತಾರ, ತನಗೆ ಯಾರು ಜೈಕಾರ ಹೊಡಿತಾರ, ಅವ್ರಿಗೆ ಮಾತ್ರ ತನ್ನ ಫೆಸಿಲಿಟಿ ಕೊಡ್ತದ ಕಾಂಗ್ರೆಸ್ ಗೌರ್ಮೆಂಟ್. ಎಲ್ಲರಿಗೂ ಆಗಂತದ್ದು ಇಲ್ಲ ಅಲ್ಲಿ. ಆದ್ರೆ ಇಲ್ಲಿ ಏನದ, ಅವ್ರಿಗೆ ಯಾರು ವಿರೋಧ ಮಾಡ್ತಾರ, ಬೈತಾರ, ಅವ್ರಿಗೂ ಒಳ್ಳೇದಾಗಲಿ ಅಂತಾರ. ಅದಕ್ಕೆ ಅವ್ರ ಮಹಾತ್ಮರವ್ರು, ಅದಕ್ಕೆ ಅವ್ರು ಏನಾಗ್ತಾರ? ದೊಡ್ಡವರಾಗ್ತಾರ, ವಿಶ್ವ ವಿಖ್ಯಾತ ವ್ಯಕ್ತಿಗಳಾಗ್ತಾರ, ಅವ್ರು ದೈವ ಸ್ವರೂಪರಾಗ್ತಾರ, ಅವತಾರಿ ಪುರುಷರು ಅನ್ನಿಸ್ಕೋತಾರ. ಅವ್ರು ವಿರೋಧ ಮಾಡೋರಿಗೂ ಅವ್ರ ಆಶೀರ್ವಾದ ಇರ್ತದ, ಅವರಿಗೆ ಪರ ಇದ್ದವ್ರಿಗೂ ಅವ್ರ ಆಶೀರ್ವಾದ ಇರ್ತದ. ಇದೆಲ್ಲ ಸ್ವಾರ್ಥ, ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ ಮಾಡಿಕೊಂಡು ದೇಶ ಏನ್ಯಾಕಾಗಲಕ್ಕ ನಮ್ಮದೊಂದು ವೋಟ್ ಬ್ಯಾಂಕ್ ಚಂದ ಇರಲಿ ಅಂತ ಏನೇನೋ ಸರ್ಕಸ್ ಮಾಡ್ತಿರ್ತಾರೆ ಅಧಿಕಾರದಾಗಿರ್ಬೇಕಂತ. ಅದು ಏನ್ ಯಾಕಿರ್ಲಿ ಬಿಡ್ರಿ, ರಾಜಕಾರಣ. ಇಲ್ಲಿ ಏನದಪ್ಪ ಅಂತಂದ್ರೆ, ನಮ್ಮದಾಟೆ ಆರಾಮಿರಾಮ, ಉಳಿದವ್ರು ಏನೇ ಖಾಲಿ ಅಂದ್ರೆ ಇದು ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ. ಈಶ್ವರನ್ ಹೆಂಗದ? ನಿಷ್ಕಿಂಚಿತ್ ಇಚ್ಛಾಶಕ್ತಿ. ನಾವೆಲ್ಲರೂ ಆರಾಮವಾಗಿರೋಣ, ನಾವೆಲ್ಲರೂ ಕೂಡಿ ದುಡಿಯೋಣ, ನಾವೆಲ್ಲರೂ ಒಳ್ಳೆಯವರಾಗಿರೋಣ. ಈಶ್ವರಂದು ಶ್ಲೋಕ ಯಾವುದು? ನಿಷ್ಕಿಂಚಿತ್ ಶ್ಲೋಕ ಗೊತ್ತದ? ಹೇಳಿರ? ಹೌದೌದ್ರಿ. ಮತ್ತ ಸಹನಾವವತು ಸಹನಾವವತು. ಬರ್ರಿಯಪ್ಪ, ಎಲ್ಲರೂ ಬರ್ರಿ, ಸಹನಾವವತು, ಎಲ್ಲರೂ ಬರ್ರಿ, ಕೂಡೋಣ. ನೋಡ್ರಿ ಎಷ್ಟು ಚಂದ ಸೆಲೆಕ್ಟ್ ಮಾಡಿ ಹೇಳಿದ್ರು. ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ. ನಾವೆಲ್ಲರೂ ಕೂಡಿ ದುಡಿಯೋಣ, ಬಂದದ್ದನ್ನ ಕೂಡಿ ಹಂಚಿಕೊಂಡು ಊಟ ಮಾಡೋಣ. ಸಹನೌ ಭುನಕ್ತು ಅಂದ್ರೆ ದಾಸೋಹ, ಸಹವೀರ್ಯಂ ಕರವಾವಹೈ ಅಂದ್ರೆ ಕಾಯಕ. ಕಾಯಕ ದಾಸೋಹ ತತ್ವ 12ನೇ ಶತಮಾನದಾಗ ಬಸವಣ್ಣವರೇ ಕೊಟ್ಟರತ್ತ ಸುಳ್ಳು ಹೇಳ್ತಾರ. ಆ ಬಸವಣ್ಣನ ವಚನದಾಗ ಕಾಯಕವೇ ಕೈಲಾಸ ಎಲ್ಲಿ ಬರ್ದಿಲ್ಲ, ಸುಳ್ಳು.
ಒಂದು ವಚನ ತೋರ್ಸ್ ಅಂತ ಹೇಳ್ರಿ, ಬಸವಣ್ಣನ ಹೆಸರ ಮೇಲೆ ಕಾಯವೇ ಕೈಲಾಸ ಅಂತ ಹೇಳ್ಯಾರ ಅವ್ರು. ಕಾಯವೇ ಕೈಲಾಸ, ಮೊದಲು ಪರಿಶುದ್ಧಾತ್ಮರಾಗ್ರಿ. ಎನ್ನ ಶಿರವೇ ವನ್ನ ಕೆಲಸ, ಕಾಲೇ ಕಂಬ, ದೇಹವೇ ದೇಗುಲ. ಅದೇ ಹೇಳ್ಯಾರ ಅವ್ರು. ಯಾವ ತತ್ವ ಹೇಳ್ಯಾರ ಅದನ್ನು ಬಿಟ್ರು, ಅದು ಮಾಡೋದು ಬಿಟ್ಟಕ್ಕೆ ಕಾಯಕವೇ ಕೈಲಾಸ. ಹೊಟ್ಟಿ ತಿಪ್ಪಲಿಗೆ ದುಡ್ಕೊಂಡು ತಿನ್ನೋದು ಎಲ್ಲ ಪ್ರಾಣಿಗಳ ಸಹಿತ ಹೊಟ್ಟಿ ತಿಪ್ಪಲಿಗೆ ಮುಂಜಾನೆ ಸಂಜೆ ತನ ದುಡಿತಾವ. ಅದ್ಯಾಕೆ ಬಸವಣ್ಣ ಹೇಳಕ್ ಹೋಗ್ತಾನೆ? ಕಾಯವೇ ಕೈಲಾಸ ಆಗೋದು ಮುಖ್ಯ. ಅದು ಇರ್ಲಿ, ಬಸವಣ್ಣಂದ ಏನಕ್ಕಿರ್ಲಕ್ಕ. ಇಲ್ಲಿ ಏನದ ಅಂತಂದ್ರ ಸಹನಾವತ್ತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ. ಸಹವೀರ್ಯಂ ಕರವಾವಹೈ ಅಂದ್ರೆ ಎಲ್ಲರೂ ಕೂಡಿ ದುಡಿಯೋಣ. ಸಹ ಅಂದ್ರೆ ಎಲ್ಲರೂ ಕೂಡಿ, ಸಹನೌ ಭುನಕ್ತು ಅಂತಂದ್ರೆ ಎಲ್ಲರೂ ಕೂಡಿ ಆ ದುಡಿದ ಉತ್ಪನ್ನ ಏನು ಬರ್ತದೆ ಎಲ್ಲರೂ ಕೂಡಿ ಉಣ್ಣೋಣ. ದಾಸೋಹ, ಎಲ್ಲರೂ ಬರ್ರಿ. ಏನು ಮಂತ್ರ? ಈಶ್ವರನ ಮಂತ್ರ. ಈ ರೀತಿ ಮಾಡಿದ್ರೆ ಏನಾಗ್ತೀವಿ ಅಂದ್ರೆ ತೇಜಸ್ವಿ ನಾವಧೀತಮಸ್ತು. ಬ್ರಹ್ಮ ತೇಜಸ್ ಉಳ್ಳವ್ರಂತ ಆಗ್ತೀವಿ ನಾವು. ಗ್ರೇಟ್ ಆಗ್ತೀವಿ, ಶ್ರೇಷ್ಠ ಆಗ್ತೀವಿ, ಸೂಪರ್ ಆಗ್ತೀವಿ, ಮಸ್ತ್ ಆಗ್ತೀವಿ. ತೇಜಸ್ವಿ ನಾವಧೀತಮಸ್ತು. ಎಲ್ಲಿ ನಾವು ಹಾಳಾಗಿ ಹೋಗ್ತೀವಿ ಅಂತಂದ್ರ ಮಾ ವಿದ್ವಿಷಾವಹೈ. ನಮ್ಮ ಮಧ್ಯ ಭಿನ್ನಾಭಿಪ್ರಾಯ, ಭೇದ ಭಾವ ಇವು ಏನ್ ಬಂದು ಅಂತಂದ್ರ ನಾವು ಹಾಳಾಗಿ ಹೋಗ್ತೀವಿ. ಹಿಂದೂ ಬೇರೆ, ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಅವ್ರ ಗುರುಗಳು ಬೇರೆ, ಇವ್ರ ಗುರುಗಳು ಬೇರೆ, ಅವ್ರ ಶಾಸ್ತ್ರ ಬೇರೆ, ಇವ್ರ ಶಾಸ್ತ್ರ ಬೇರೆ. ಇವೆಲ್ಲ ಏನು ಹುಳ ಬಿಡ್ಕೋತ ಅಡ್ಡಾಡ್ಲಕ್ಕತ್ತಾರಲ್ಲ, ಇವು ಎಂದೂ ಸಕ್ಸಸ್ ಆಗಲ್ಲ. ಇವೆಲ್ಲ ಹಾಳಾಗಿ ಹೋಗೋ ದಾರಿಗಳು. ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ. ಇಷ್ಟೇ ಅನ್ನೋದು ಬೇಡ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ಅವ್ರು ಹೇಳಿದ್ದೇನು, ಇವ್ರು ಮಾಡ್ಲಕತ್ತಿದ್ದೇನು? ಹೀಗಾಗಿ ಹಾಳಾಗ ದಾರಿ ಮಾವಿದ್ವಿಷಾವಹೈ. ಕಾಯಕ ತತ್ವನೂ ವೇದಗಳಲ್ಲಿ ಹೇಳ್ಯಾರ, ದಾಸೋಹ ತತ್ವನೂ ವೇದಗಳಲ್ಲಿ ಹೇಳ್ಯಾರ, ಕಾಯವೇ ಕೈಲಾಸನೂ ವೇದಗಳಲ್ಲಿ ಹೇಳ್ಯಾರ. ವೇದಗಳಲ್ಲಿ ಏನ್ ಹೇಳ್ಯಾರ ಅದನ್ನೇ ಕನ್ನಡದಾಗ ಮಾಡಿ ಸರಳ ಭಾಷೆ ಒಳಗೆ ಕೊಟ್ಟಾರ. ಸಹನಾವವತ್ತು ಅಂತಂದ್ರೆ ಎಲ್ಲರೂ ಬರ್ರಿಯಪ್ಪ ಕೂಡಮು, ಒಂದಾಗೋಣ, ಚಂದಾಗೋಣ. ಒಂದಾಗೋಣ ಚಂದಾಗೋಣ ಅಂತ ಮಾತು ಯಾರು ಹೇಳ್ಯಾರ ಹೇಳ್ರಿ? ಇದು ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಚಂದಾಗೋಣ ಅಂತ ಯಾರಂದಾರ? ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ಯಾರ, ಸರಳ ಭಾಷೆ ಒಳಗೆ ಹೇಳ್ಯಾರ. ಬಸವಣ್ಣವರು ಒಂದು ವಚನ ಬರೆದ್ರು, ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಇದು ಬಸವಣ್ಣವರು ಒಂದು ವಚನ ಬರೆದ್ರು. ಸಿದ್ದೇಶ್ವರ ಸ್ವಾಮಿಗಳು ಎರಡೇ ಸಾಲಿನೊಳಗ ಒಂದಾಗೋಣ ಚಂದಾಗೋಣ. ಚಂದಾಗೋಣ ಅಂತಂದ್ರೆ ಏನದ್ರ ಅರ್ಥ ಏನು? ತೇಜಸ್ವಿ ನಾವಧೀತಮಸ್ತು. ಎಲ್ಲರೂ ಕೂಡಿ ಹಿಂಗ್ ಬದುಕಿದೇವಂತಂದ್ರ ಚಂದ ಆತೀವಂತ ಸರಳ ಭಾಷೆ ಒಳಗೆ. ಅದನ್ನೇ ವೇದಗಳಲ್ಲಿ ಏನ್ ಹೇಳಿದ್ರು? ಸಹನಾವವತ್ತು ಸಹನೋಭುನಕ್ತು. ಈ ರೀತಿ ಇದ್ರೆ ಓಂ ಶಾಂತಿ ಶಾಂತಿ ಶಾಂತಿ. ಪಿಂಡಾಂಡನು ಶಾಂತಿ ಇರ್ತದ, ಜೀವನೂ ಶಾಂತಿ ಇರ್ತಾನ, ಬ್ರಹ್ಮಾಂಡನೂ ಶಾಂತಿ ಇರ್ತದ, ಈಶ್ವರನೂ ಶಾಂತಿ ಇರ್ತಾನ. ಮತ್ತ ಜೀವ ಈಶ್ವರರಿಗೂ ಮೀರಿದಂತ ಒಂದು ಪರಮ ಶ್ರೇಷ್ಠ ಶುದ್ಧ ಬ್ರಹ್ಮ ಅವನಂತೂ ಶಾಂತವಾಗಿ ಅದನ. ಶಾಂತಿ ಶಾಂತಿ ಶಾಂತಿ. ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲನೂ ಶಾಂತ ಆಗ್ತಾವ. ಜಾಗ್ರ ಸ್ವಪ್ನ ಸುಷುಪ್ತಿ ಎಲ್ಲನೂ ಶಾಂತ ಆಗ್ತಾವ. ಅವೇನ್ ಮೂರ್ ಅದಾವಲ್ಲ, ಎಲ್ಲ ಓಸು ಶಾಂತ ಆಗ್ಬೇಕು. ಮೂರರಾಗ ಒಂದು ಅಶಾಂತಿ ಆಯ್ತಂದ್ರೆ ಜೀವನ ಕಷ್ಟ ಆಗ್ತದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲ ಶಾಂತ ಆಗ್ಬೇಕು. ಶಾಂತ ಇರ್ಬೇಕು, ಆನಂದ ಇರ್ಬೇಕು. ಶಾಂತ ಅಂದ್ರೆ ಆನಂದವಾಗಿರ್ಬೇಕು. ಈಗೇನಾಯ್ತು? ಈಶ್ವರನದು ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ. ಯಾಕ? ಅವಂದು ಶುದ್ಧ ಸತ್ವ ಗುಣ ಉಪಾಧಿಕನಾಗಿರುವುದರಿಂದ
ಜೀವಂದೇನದ ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನಶಕ್ತಿ. ಯಾಕ ಅಂತಂದ್ರೆ ಈ ಒಂದು ಮಲೀನ ಸತ್ವಗುಣ ವಿಶಿಷ್ಟನಾಗಿರುವುದರಿಂದ. ಅದಕ್ಕೆ ಈ ಮಲೀನ ಸತ್ವಗುಣ ವಿಶಿಷ್ಟತೆಯಿಂದ ನಾವು ಶುದ್ಧ ಸತ್ವಗುಣ ಉಪಾಧಿಕರಾಗುವುದಕ್ಕೆ ಆ ಈಶ್ವರನ ಸದ್ಗುಣಗಳು ಶ್ರೇಷ್ಠತೆಗಳನ್ನ ನಾವು ಅರ್ಥ ಮಾಡಿಕೊಂಡು ಒಂದು ಸ್ಟೆಪ್ ಮೇಲೆ ದೊಡ್ಡವ್ರ ಸುದ್ದಿ ಚಾಲು ಮಾಡ್ಯಾರಿ. ಸಣ್ಣದು ನಾವು ಏನದೀವಿ ಅನ್ನೋದು ಈಗ ಹೇಳಿ ಆಯ್ತು, ಎಲ್ಲ ತಿಳ್ಕೊಂಡಿರಿ, ಈಗ ಸ್ವಲ್ಪ ನಮ್ಕಿಂತ ದೊಡ್ಡವ್ರ ಸುದ್ದಿ ಮಾತಾಡೋಣ ಬರ್ರಿ ಅಂತೇಳಿ ಈಶ್ವರನ ಸುದ್ದಿ ಮಾತಾಡ್ಲಕತ್ತಾರ. ಅದಕ್ಕೆ ಏನೆಲ್ಲ ಜ್ಞಾನ ಪಡ್ಕೊಂಡು ಆತ್ಮ ಅಂತಂದ್ರೆ ನೀವು, ಆತ್ಮ ಅಂದ್ರೆ ಬೇರೆ ಯಾರು ಅಲ್ಲ, ಆತ್ಮ ಅಂದ್ರೂ ನೀವೇ, ನಿಜ ಅಂದ್ರೂ ನೀವೇ. ಶುದ್ಧ ಸ್ವರೂಪದ ನಿಮ್ಮ ಅಸ್ತಿತ್ವ ಏನದಲ್ಲ ಅದಕ್ಕೆ ಆತ್ಮ ಅಂತಂದ್ರು, ಅದಕ್ಕೆ ನಿಜ ಅಂದ್ರು, ಅದಕ್ಕೆ ನೀವೇ. ನಾನು ಅಂತಂದ್ರೆ ನಾನತ್ವದ ಲಕ್ಷ್ಯಾರ್ಥ, ವಾಚ್ಯಾರ್ಥ ಅಲ್ಲ, ಲಕ್ಷ್ಯಾರ್ಥ. ಆ ಆತ್ಮವನ್ನ ನೀವು ಭಿನ್ನವಾಗಿ ಇಡಬೇಡ್ರಿ. ಜ್ಞಾನಕ್ಕಿಂತಲೂ ಏನ್ ಮಾಡ್ಬೇಕು? ಭಿನ್ನವಾದ ಘಟವೇ ಮೊದಲಾದ ಯಾವ ರೀತಿ ಜಡ ವಸ್ತುಗಳು ಇರುತ್ತವೆಯೋ ಅವು ಅನಿತ್ಯವಿರುತ್ತವೆ. ನೀವು ಆತ್ಮದಿಂದ ಭಿನ್ನವಾಗಿದ್ದು ಎಲ್ಲ ಅನಾತ್ಮ ಇರ್ತಾವ. ಆತ್ಮದಿಂದ ಭಿನ್ನ, ಜ್ಞಾನ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ ಆಗ್ಬೇಕಂತ ಆತ್ಮ ಮತ್ತು ಜ್ಞಾನಕ್ಕ ಸಮೀಕರಿಸ್ಲಕತ್ತರಿಲ್ಲಿ ಮಾಡಿ ಅವು ಅನಿತ್ಯವಿರುತ್ತವೆ. ಅದರಂತೆ ಆತ್ಮನಾದರೂ ಕೂಡ ಜ್ಞಾನ ಸ್ವರೂಪವಲ್ಲ ವೆಂದಾಗಿದ್ದರೆ ಘಟವೇ ಮೊದಲಾದವುಗಳಂತೆ ಆತ್ಮವು ಜಡವಾಗಿರುತ್ತಿತ್ತು. ಆತ್ಮ ಇಲ್ಲೇನದ ಚಿದ್ರೂಪ ಬ್ರಹ್ಮದ ಬಗ್ಗೆ ಹೇಳಕತ್ತಾರ. ಆತ್ಮ ಚಿದ್ರೂಪದ್ದು ಹೇಳ್ರಿ, ಎಂತದದು ಅರ್ಥ? ಆ ಚಿದ್ರೂಪ ಅಂದ್ರ ತನ್ನನ್ನು ತಾನು ಅರಿಯುವುದು. ಯಾರೇ ಒಬ್ರು ನಾನೇ ಹೇಳ್ಬೇಕಾ? ಆತ್ಮ ತನ್ನನ್ನು ತಾನು ಅರಿಯುತ್ತದೆ ಮತ್ತ ಎಲ್ಲವನ್ನು ಅರಿಯುತ್ತದೆ. ತನ್ನನ್ನು ತಾನು ಏನಂತ ಅರಿತದದು? ಶುದ್ಧ ಬ್ರಹ್ಮ ಅಂತ ಆದ ಇಲ್ಲದು. ತಾನೇನದ ಅಂತ ತನ್ನ ಅರಿವು ತನಗೂ ಆದ, ಮತ್ತ ಅಹಂ ಬ್ರಹ್ಮ ಅಸ್ಮಿ, ಮತ್ತೆ ಸರ್ವಂ ಬ್ರಹ್ಮ ಅಸ್ತಿ, ಎಲ್ಲನೂ ಬ್ರಹ್ಮ ಸ್ವರೂಪನೇ ಅದ, ಎಲ್ಲನೂ ನನ್ನ ಸ್ವರೂಪನೇ ಆದಂತೇಳಿ ಅರಿವಿರಂಥದ್ದು ಆತ್ಮ. ಹೌದಲ್ರಿ? ಇದಕ್ಕೇನಂತಾರ? ಜ್ಞಾನ ಅಂತಾರ. ಈಗ ಆತ್ಮಕ್ಕ ಜ್ಞಾನಕ್ಕ ನೀವು ಭಿನ್ನ ಮಾಡಿದ್ರಿ ಅಂತಂದ್ರ, ಜ್ಞಾನಕ್ಕಿಂತಲೂ ಆತ್ಮಕ್ಕ ಭಿನ್ನ ಮಾಡಿದ್ರ ಏನಾಗ್ತದ? ತನ್ನನ್ನು ತಾನು ಅರಿಯುವುದಿಲ್ಲ, ಅನ್ಯವನ್ನು ಅರಿಯುವುದಿಲ್ಲ. ಅದಕ್ಕೇನಂತಾರ? ಜಡ ಅಂತಾರ. ಒಂದ್ ವೇಳೆ ಆತ್ಮಕ್ಕ ಜ್ಞಾನದಿಂದ ಭಿನ್ನ ಮಾಡಿದ್ರ ಏನಾಗ್ತದ? ಅದು ಜಡ. ಜ್ಞಾನ ಮತ್ತು ಆತ್ಮ ಎರಡನ್ನ ಸಮೀಕರಿಸಬೇಕು. ಅಂದ್ರೆ ಜ್ಞಾನಕ್ಕಿಂತ ಆತ್ಮ ಭಿನ್ನ ಅಂತ ಪ್ರತಿಪಾದಿಸಿದರೆ ಆತ್ಮ ಅರಿಸಿಕೊಳ್ಳುವ ಜಡ,
ಅನಿತ್ಯ ಅಂತ ಹೇಳಬೇಕಾಗುತ್ತದೆ. ಆತ್ಮನಿಗೆ ಮಾತ್ರ ತಾನು ಏನು ಆದ, ಇಡೀ ಜಗತ್ತೇನು ಆದ ಅನ್ನೋ ಅರಿವು ಕೇವಲ ಆತ್ಮನಿಗೆ ಮಾತ್ರ ಆದ. ಉಳಿದುಕ ಈ ರೀತಿಯಾದಂತ ಅರಿವು ಇಲ್ಲದಕ್ಕೆ. ನಿಮ್ ಬುದ್ಧಿ ಆದ, ಆ ಬುದ್ಧಿಗೆ ಏನಾರೆ ನಾ ಬುದ್ಧಿ ಅಂತ ಗೊತ್ತದೇನು? ಅದಕ್ಕ ಮನಸ್ಸಾದ, ನಾ ಮನಸ್ಸು ಅಂತ ಅದಕ್ಕೇನಾರೆ ಗೊತ್ತದೇನು? ದೇಹ ಆದ, ಅದಕ್ಕೇನಾರೆ ನಾ ದೇಹ ಅದೀನಿ ಅಂತ ಪಂಚಕೋಶಗಳಿಗೆ ನಾನು ಇಂಥ ಕೋಶ ಅಂತ ಏನಾರೆ ಅವಕ್ಕೆ ಗೊತ್ತದೇನು? ನಾನು ಇಂಥವ್ರ ಕೋಶ ಅಂತ ಏನಾರೆ ಗೊತ್ತದೇನು ಅವಕ್ಕ? ಏನು ಗೊತ್ತಿಲ್ಲ. ಆದ್ರ ಆತ್ಮನಿಗೆ ಏನದ, ನಾನು ಇಂಥವನು ಅಂತ ಗೊತ್ತದ, ಇಡೀ ಜಗತ್ತು ಏನಾದ ಅಂತನೂ ಗೊತ್ತದ. ಇದನ್ನೇ ಅವ್ರು ಹೇಳ್ಬೇಕಾಗ್ಯದ. ಆತ್ಮವನ್ನ ಜ್ಞಾನದಿಂದ ಭಿನ್ನವಿಟ್ಟು ನೋಡಿದ್ರಿ ಅಂತಂದ್ರೆ ಅದು ಜಡ ಆಗಿಬಿಡುತ್ತದ. ಜ್ಞಾನ ಅಂದ್ರೆ ಚಿದ್ರೂಪ. ತಾನೇನಾದ, ಇಡೀ ಜಗತ್ತು ಏನದ ಎಲ್ಲವನ್ನು ಅರಿಯುವಂತ ಶಕ್ತಿ ಆತ್ಮನಿಗೆ ಮಾತ್ರ ಅದ. ಆ ಜ್ಞಾನ ಬಿಡ್ತು ಅಂತಂದ್ರ ಆತ್ಮ ಏನಾಗ್ತದ? ಜಡ ಆಗ್ತದ. ಇದ್ರ ಚಿಂತನೆ ನಡಿಬೇಕು ನಿಮಗೆ. ಕನ್ನಡಿ ಮನಿ ಒಳಗ ರಾಜ ಹೋಗಿ ಎಲ್ಲ ಕನ್ನಡಿ ಒಳಗೆ ನೋಡಿ ಸಂತೋಷ ಪಡ್ತಿದ್ದ. ಅದೇ ಕನ್ನಡಿ ಮನಿ ಒಳಗ ನಾಯಿ ಹೋಯ್ತಂತಂದ್ರ ಎಲ್ಲ ಸಾವಿರಾರು ಕನ್ನಡಿ ಒಳಗ ನಾಯಿ ತನ್ನ ಪ್ರತಿಬಿಂಬ ನೋಡಿ ಬೊಗಳಿ ಬೊಗಳಿ ಒದ್ದಾಡಿ ಸತ್ತತು. ನಾಯಿ ಯಾಕ ಸತ್ತತು? ನಾಯಿ ಯಾಕೆ ಬೊಗಳಿ ಸತ್ತತ? ಅಲ್ಲಿ ಹೋಗಿ ಕನ್ನಡಿ ಮನಿ ಒಳಗ ತಾನೇ ಬೇರೆ, ಆ ಕನ್ನಡಿ ಒಳಗಿರುವ ನಾಯಿಗಳೇ ಬೇರೆ ಅನ್ನುವಂತ ಅಜ್ಞಾನದ ಕಾರಣ ಆತ್ಮ ಏನಾಯ್ತು? ಅದು ನಾಯಿ ಏನಾಯ್ತು? ಒದರಿ ಒದರಿ ಬಿದ್ದು ಸತ್ತೋಗ್ಬಿಡ್ತು. ಅದೇ ಕನ್ನಡಿ ಮನಿ ಒಳಗ ರಾಜ ಹೆಂಗ ಸಂತೋಷ ಪಟ್ಟ? ರಾಜ ಎದಕ್ ಸಂತೋಷ ಪಟ್ಟ? ಅದೇ ಕನ್ನಡಿ ಮನಿ ಒಳಗೆ ಹೋದಾಗ ಎಲ್ಲ ಕನ್ನಡಿ ಒಳಗಿರುವ ಪ್ರತಿಬಿಂಬಗಳು ನಾನೇ. 84 ಲಕ್ಷ ಜೀವರಾಶಿಗಳ ಒಳಗೆ ಇರುವ ಆತ್ಮ ಬೇರೆ ಯಾರು ಅಲ್ಲ. ಅಲ್ಲಿ ನಾನೇ ಇದ್ದೇನೆ. ನನ್ನೊಳಗ ಕೂಡ ನಾನೇ ಇದ್ದೇನೆ. ನನ್ನೊಳಗಿನ ನಾನತ್ವದ ಲಕ್ಷಾರ್ಥ ಇಡೀ 84 ಲಕ್ಷ ಜೀವರಾಶಿಗಳ ಒಳಗಿರುವ ನಾನತ್ವದ ಲಕ್ಷಾರ್ಥ ಒಂದೇ. 84 ಲಕ್ಷ ಜೀವರಾಶಿಗಳ ನಾನತ್ವದ ಲಕ್ಷಾರ್ಥವನ್ನ ತಿಳ್ಕೊಂಡ್ರ ಯಾರು ತಿಳ್ಕೋತಾರ? ಅವ್ರು ಏನಾತಾರ? ಈಶ್ವರ. ಎಲ್ಲರ ಕಾಲುಗಳು ನನ್ನ ಕಾಲುಗಳು, ಎಲ್ಲರ ಕೈಗಳು ನನ್ನ ಕೈಗಳು, ಎಲ್ಲರ ಕಣ್ಣುಗಳು ನನ್ನ ಕಣ್ಣುಗಳು, ಎಲ್ಲಾನು ಆತ್ಮದ ದೃಷ್ಟಿಯಿಂದ ನನ್ನದೇ ಲೀಲೆ. ಮತ್ತು ನನ್ನ ಪಿಂಡಾಂಡದೊಳಗೆ ಏನು ಲೀಲೆ ನಡೆದ ಅದು ನನ್ನದೇ ಲೀಲೆ. ಆತ್ಮದ ದೃಷ್ಟಿಲಿಂತ ಈ ರೀತಿ ಬರಬೇಕು. ಅನುವಿನಿಂದ ಅರ್ಥ ಮಾಡ್ಕೋಬೇಕು. ಅನುವಿನಿಂದ ಅರ್ಥ ಮಾಡ್ಕೊಂಡ್ರೆ ಏನಾಗ್ತದ? ಇದಕ್ಕ ಜ್ಞಾನ ಅಂತಾರೆ. ಇದಕ್ಕೆ ಜ್ಞಾನ. ತನ್ನ ಬಗ್ಗೆ ತನಗೂ ಅರಿವಿಲ್ಲ, ಮತ್ತೆ ಅನ್ಯರ ಬಗ್ಗೆನೂ ಏನು, ತನ್ನ ಬಗ್ಗೆ ತನಗೆ ಅರಿವಿಲ್ಲ ಅಂದ್ಮೇಲೆ ಅನ್ಯರ ಬಗ್ಗೆ ಅವನಿಗೆ ಅರಿವಿರ್ಲಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥದಕ್ಕೆ ಏನಂತಾರ? ಜಡ. ಅದಕ್ಕೆ ತನು ಕರಗದವರಲ್ಲಿ ಮಜ್ಜನವನ್ ಒಲ್ಲೆನಯ್ಯ ನೀನು. ಈ ರೀತಿ ಎಲ್ಲರೂ ಒಂದೇ ಅಂತ ತಿಳ್ಕೊಳ್ಳಂತ
ಜ್ಞಾನ ಇರ್ಲಾರ್ದವ್ರು ಲಿಂಗಕ್ಕೆ ಎಷ್ಟು ನೀರು ಹಾಕಿದ್ರು ಆ ನೀರು ನಿನಗೆ ಅರ್ಪಣೆ ಆಗಂಗಿಲ್ಲಪ್ಪ ಅಂತ ಏಕೋ ಭಾವ ಹೇಳಕತ್ತಾರ ಇಲ್ಲಿ. ಏಕೋ ಭಾವ. ತನ್ನ ಬಗ್ಗೆ ತನಗೂ ಗೊತ್ತಿಲ್ಲ, ಇನ್ನೊಬ್ಬರ ಬಗ್ಗೆನೂ ಗೊತ್ತಿಲ್ಲ ಅಂದ್ರೆ ಅಂತವರ ಆತ್ಮ ಅದು ಆತ್ಮ ಅಲ್ಲ, ಅದು ಒಂದು ಜಡ ವಸ್ತು ಅಷ್ಟೇ. ಈಶ್ವರನ ತತ್ವ ತಿಳ್ಕೋಬೇಕಾದ್ರೆ ಸಾಮಾನ್ಯ ಅಲ್ಲ. ಎಲ್ಲಾ ಜೀವಿಗಳಿಗೆ ಸಂಬಂಧಪಟ್ಟಂತೆ ಚಿಂತನೆ ಮಾಡಬೇಕು. ಇಲ್ಲಿ ತನಕ ಮಾಡೋದು ಬರೇ ನಿಮ್ಮ ದೇಹ, ನಿಮ್ಮ ಜೀವ, ನಿಮ್ಮ ಸಂಸಾರ ಇದ್ರ ಬಗ್ಗೆ ಮಾಡಿರಿ. ಈಗ ಈಶ್ವರನ ವಿಷಯ ಏನದ ಅಂತಂದ್ರ ಸ್ವ ಪರ ಪ್ರಜ್ಞಾ ಸಹಿತತ್ವಂ. ಏನದು? ಚೈತನ್ಯತ್ವಂ, ಈಶ್ವರತ್ವಂ, ಸ್ವ ಪರ ಪ್ರಜ್ಞಾ ರಹಿತತ್ವಂ, ಜಡತ್ವಂ. ಹೆಂಗ್ ಮಾಡ್ತಾರೆ? ಸ್ವಪ್ರಜ್ಞೆ ಸಂಪಾದನೆ ಮಾಡಿ ಪರಪ್ರಜ್ಞೆ ಬಿಟ್ಟರೆ ನಡೆಯಂಗಿಲ್ಲ. ಎರಡೂ ಪ್ರಜ್ಞೆ. ಸ್ವಪ್ರಜ್ಞೆ ಮಾಡಿದ್ಮೇಲೆ ಪರಪ್ರಜ್ಞೆ ತಾನೇ ಆತು. ಒಂದು ಹನಿ ರಕ್ತದೊಳಗೆ ಏನ್ ಜಡ್ ಅದಂತ ಗೊತ್ತು ಮಾಡ್ಕೊಂಡ್ಬಿಟ್ರೆ ಇಡೀ ಶರೀರದಾಗ ಏನದ ಅಂತ ಗೊತ್ತಾಗ್ತದೆ. ಅದೇನ್ ಈಶ್ವರ ತತ್ವ ಏನ್ ನಿಮ್ಮಿಂದ ಭಿನ್ನ ಇಲ್ಲ, ದೊಡ್ಡದಲ್ಲ. ಆದ್ರೆ ಸ್ವಲ್ಪ ಹೃದಯ ವಿಶಾಲ ಮಾಡಿ ನೋಡ್ಬೇಕಷ್ಟೇ. ಅದಕ್ಕೆ ಆತ್ಮನನ್ನ ಜ್ಞಾನದಿಂದ ಭಿನ್ನವಾಗಿಟ್ರೆ ಆತ್ಮ ಜಡ ಆಗ್ತದ. ಅದು ನಿಮ್ಮಿಂದ ಅರಿಸಿಕೊಳ್ಳುವ ವಸ್ತು ಆಗ್ತದ. ಆ ರೀತಿ ಆಯ್ತು ಅಂತಂದ್ರ ಆತ್ಮ ಜಡ ಆಯ್ತು ಅಂತಂದ್ರೆ ಏನಾಗ್ತದ? ಇಲ್ಲಿ ತನ ಮಾಡಿದ ಸಾಧನೆ ಎಲ್ಲ ವ್ಯರ್ಥ. ಹೌದಲ್ರಿ? ನೀವೆಲ್ಲಾನು ಏನ್ ಮಾಡಿರಿ ಗೊತ್ತಾ? ಇವತ್ತು ಚಲೋ ಆಗ್ಬೇಕಂತ ಏನು ಮಾಡೇ ಇಲ್ಲ. ನೀವು ಏನು ಮಾಡಿಲ್ಲ ನಿಮ್ ಜೀವನದಾಗ. ಇವತ್ತು ಚಲೋ ಇರ್ಬೇಕಂತ ಇವತ್ತು ಏನಾರ ಮಾಡಿರಿ ಅಂತ ಹೇಳ್ರಿ. ಇವತ್ತು ಚಲೋ ಇರ್ಬೇಕು, ಇವತ್ತು ಆರಾಮ್ ಇರ್ಬೇಕಂತ ಇವತ್ತು ನೀವು ಏನಾರ ಮಾಡಿರಿ ಅಂತ ಹೇಳ್ರಿ. ಇವತ್ತಿನ ಸಲುವಾಗಿ ನೀವೇನು ಮಾಡೇ ಇಲ್ಲ. ಎಲ್ಲಾನು ಮುಂದೆ ಚಲೋ ಆಗ್ತದ, ಮುಂದೆ ಚಲೋ ಆಗ್ತದತ್ತೆ ಮಾಡ್ಲಕತ್ತೀರಿ. ಖರೆ ಅದ ಇಲ್ಲ ನಾ ಹೇಳ ಮಾತ? ಮುಂದೆ ಚಲೋ ಆಗ್ತದ, ಇವತ್ತು ಚಲೋ ಆಗ್ತದ ಅನ್ನೋದು ಏನೂ ಇಲ್ಲ. ಇವತ್ತು ಚಲೋ ಆಗದ ಯಾವಾಗ ಹೇಳ್ರಿ? ಇಲ್ಲಿ ಕೂತೇನು ಸತ್ಸಂಗ ಮಾಡ್ಲಕತ್ತಿರಲ್ಲ, ಇದು ಒಂದೇ ಇವತ್ತು ಚಲೋ ಆಗಿದ್ದು. ಇವತ್ತು ಕರ್ಮಕಾಂಡದ ಸಾಧನೆ ಏನ್ ಮಾಡಿರಿ? ಜ್ಞಾನಕಾಂಡದ ಸಾಧನೆ ಏನ್ ಮಾಡಿರಿ? ಉಪಾಸನ ಕಾಂಡದ ಸಾಧನೆ ಏನ್ ಮಾಡಿರಿ? ಅದು ಇದೇ ಇವತ್ತು ಚಲೋ ಆಗಿದ್ದು. ಉಳಿದದ್ದು ಓಟು ಮುಂದೆ ಚಲೋ ಆಗ್ತದತ್ತೆ ಮಾಡ್ಲಕತ್ತೀರಿ. ಹೆಂಗಿದು? ಹುಟ್ಟುತ್ತಲೇನೆ ಇನ್ನ ಕೂಸು ಹೊಟ್ಟೆಗಿರ್ತದ. ಹೊಟ್ಟೆನ್ ಕೂಸು ಹೊಟ್ಟೆಗಿರೋದ್ರಾಗೆ ಗೊಟ್ಟೆಪ್ಪತ್ತು ಹೆಸರಿಟ್ಟಿದ್ರ ಕೂಸಿಗೆ ಏನ್ ಹೆಸರಿಡ್ಬೇಕಂತ ಚಿಂತೆ ಮಾಡ್ತಿದ್ರು. ಕೂಸಿನ ಚಿಂತೆ ಮಾಡಿ ಹೆಸರು ಇಡೋದ್ರಾಗೆ ಅದಕ್ಕೆ ಇಂಥ ಸಾಲಿ ಹಚ್ಚಿದ್ರ ಚಲೋ ಆಗ್ತದೆ. ಯಾವಾಗ ಚಲೋ ಆಗ್ತದ? ಮುಂದೆ ಚಲೋ ಆಗ್ತದೆ. ಆಯ್ತದ ಸಾಲಿಗೆ SSLC ಬರೋ ತನಕ ಅದನ್ನ ಹಿಂಗ್ ಓಡಿಸ್ತಾರ ಕೂಸಿನ. SSLCಗೆ ಅಗ್ಗದಿ ಟಾಪ್ 625ಕ್ಕೆ 625 ಮಾರ್ಕ್ಸ್ ತಗೊಂಡ್ ಬಂದು ಎದುರು ನಿಂತಾಗ ಚಲೋ ಆಯ್ತೇನದು. ಮತ್ತ ಇಂಥ PUC ಕಾಲೇಜಿಗೆ ಹಚ್ಚಿದ್ರೆ ಮುಂದೆ ಚಲೋ ಆಯ್ತು. ಅಲ್ಲಿ ಹೋಗಿ ಮತ್ತೆ ಅದನ್ನು ಟಾಪ್ ರ್ಯಾಂಕ್ನಾಗ ಬತ್ತು ಅಂದ್ರೆ ಮುಂದೆ ಚಲೋ ಆಗ್ತದೆ. ಏನು ಮುಂದೆ ಚಲೋ ಆಗ್ತದ? ಮುಂದಿಂತ ನೌಕರಿ ಸಿಕ್ಕರೆ ಮುಂದೆ ಚಲೋ ಆಗ್ತದ. ಇಂಥ ಮನಿ ಕಟ್ಟಿದ್ರೆ ಮುಂದೆ ಚಲೋ ಆಗ್ತದ. ಇಂಥ ಹುಡುಗಿನ ಮನಿ ಮಾಡ್ಕೊಂಡ್ರೆ ಮುಂದೆ ಚಲೋ ಆಗ್ತದ. ಇಂಥ ಮಕ್ಕಳನ್ನ ಮಾಡ್ಕೊಂಡ್ರೆ ಮುಂದೆ ಚಲೋ ಆಗ್ತದ. ಎಲ್ಲ ಮುಂದೆ ಚಲೋ ಆಗ್ತದ, ಮುಂದೆ ಚಲೋ ಆಗ್ತದ. ಕತ್ತಿಗಳಾಗಿವೆ, ಕತ್ತಿಗಳು. ಆ ಕತ್ತಿ ಮೇಲೆ ಒಬ್ಬವ ಅಗಸನ ಕೂತಿದ್ನಂತ, ಉದ್ದಕ್ಕೊಂದು ಬಡಿಗೆ ಹಿಡ್ಕೊಂಡು ಕೂತಿದ್ನಂತ. ಆ ಬಡಿಗೆ ತುದಿಗೆ ಹುಲ್ಲು ಕಟ್ಟಿದ್ನಂತ. ಆ ಹುಲ್ಲು ಏನ್ ಮಾಡ್ಕೊಂಡ್ಬಿಟ್ಟಿದ್ದ, ಆ ಕತ್ತಿ ಬಾಯಿಲಿಂತ ಒಂದು 2 ಫೂಟ್ ಮುಂದಕ್ಕೆ ಇಟ್ಬಿಟ್ಟಿದ್ದಂತ. ಮುಂದೆ ಇಟ್ಕೊಂಡು ಕೂತ್ಬಿಟ್ಟಿದ್ನಂತ. ಅದು ಹುಲ್ಲು ಸಿಗುತ್ತದ ಮುಂದ,
ಅದು ಹುಲ್ಲು ಮುಂದೆ ನನಗೆ ಸಿಗುತ್ತದ ಅನ್ನ ಆಸೆಕದ ಕತ್ತಿ ಹಂಗೆ ಬಡ 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 ಹೋಗೇ ಓದ್ತಿತ್ತ. ಅದು ಹೆಂಗೆ ಓದ್ತದ, ಹುಲ್ಲು ಹಂಗೆ ಮುಂದೆ ಓದ್ತದ. ಅದು ಕಟ್ಟಿಬಿಟ್ಟ ನಾವು 2 ಫೂಟ್ ದೂರ ಇಟ್ಟು. ಹಂಗಿದು ಮುಂದೆ ಚಲೋ ಆಗ್ತದ, ಅವನು ಹಣೆ ಬರ ಹಿಂಗದ, ಮುಂದೆ ಚಲೋ ಆಗ್ತದ, ಮುಂದೆ ಚಲೋ ಆಗ್ತದ, ಇದು ಹಣೆ ಬರ ನಮಗೆ. ಅದು ಎಂದು ಮುಂದೆ ಚಲೋ ಆಗಿದ್ದು ಎಂದು ಸಿಗಲ್ಲ ನಮಗೆ. ಆತ್ಮಕ್ಕ ಸಾವು ಇಲ್ಲ. ಒಂದ್ ವೇಳೆ ಆತ್ಮ ಜಡ ಆಗ್ಯದಂತಂದ್ರೆ ಅದರ ಅರ್ಥ ಏನು? ಈ ಶರೀರ ಜಡ ಆಗ್ಯದಂದ್ರೆ ಅದರ ಅರ್ಥ ಏನು? ಸತ್ತಂಗದ ಇಲ್ಲ. ಆತ್ಮ ಸತ್ತು ಅಂತಂದ್ರೆ ಏನಾಗ್ತದ? ಮುಂದೆ ಚಲೋ ಆಗ್ತದ. ನೀವೇನೇನು ಮಾಡಿರಲ್ಲ ಎಲ್ಲ ಒಟ್ಟು ನಿಷ್ಫಲ ಆಗ್ತದ. ಮುಂದೆ ಚಲೋ ಆಗ್ತದ ಮಾಡಿರಿ, ಆತ್ಮ ಸತ್ತಂದ್ರೆ ಏನ್ ಮಾಡ್ತೀರಿ? ಆತ್ಮ ಜಡ ಆಯ್ತಂದ್ರೆ ಮುಂದೆ ಚಲೋ ಆಗೋದು ಲಾಭ ಆಗಂಗಿಲ್ಲ. ಮುಂದೆ ಚಲೋ ಆಗ್ತದ ಏನ್ ಸಾಧನೆ ಮಾಡಿರಿ ಅದು ಕೈವಶ ಆಗಲ್ಲ. ಆತ್ಮ ಜಡ ಆಯ್ತಂದ್ರೆ ಆತ್ಮ ಚೈತನ್ಯಾತ್ಮಕವಾಗಿರ್ಬೇಕು, ಆತ್ಮ ನಿತ್ಯವಾಗಿರ್ಬೇಕು, ಆತ್ಮ ಅನಿತ್ಯವಾಗಿರಬಾರ್ದು. ಅದೇನದಲ್ರಿ ಕೃತ ಏನ ನಾಶ ಆಗ್ತದ ಬರೀತಾರಲ್ಲ, ಕೃತ ಅಕೃತ ಅಭ್ಯಾಗಮ ದೋಷ ಕೃತ ಇನ್ನೊಂದೇನೋ ಶಬ್ದ. ಆತ್ಮ ಆ ಶಬ್ದ ನೆನಪು ಬರಲ್ಲಲ್ಲ ನಿಮಗೆ. ಕೃತ ಕರ್ಮ ಏನದ? ಕೃತ ಕರ್ಮ ನಾಶ ಏನ್ರಿ? ಕೃತ ಏನೋ ಅರ್ಥ ಆಗೋದು, ನಿಮ್ಮ ಮಾತ ಕೇಳೋದು ಸರಿ ಅರ್ಥ ಆಗೋದು. ಮಾಡಿದ್ದು ಆತ್ಮ ಜಡ ಆತದ ಅಂತಂದ್ರ ಮಾಡಿದ್ದು ನಷ್ಟ ಆಗಿ ಹೋಗ್ಬಿಡ್ತದ. ಮತ್ತ ಆತ್ಮ ಸತ್ ಮೇಲೆ ಮುಂದ ಮತ್ತೆ ಹುಟ್ಟಿ ಬಂದಿರ್ತೀವಲ್ಲ, ಹುಟ್ಟಿ ಬಂದ ಮೇಲೆ ಹಿಂದಿನ ಜನ್ಮದಾಗ ಮಾಡಿದ ಆತ್ಮ ಸತ್ತೋಗ್ಯದ ಅಂತಂದ್ಮೇಲೆ ಅದ್ರ ಜೊತೆಗೆ ಅದ್ರ ಕರ್ಮಗಳು ನಷ್ಟ ಆಗಿರ್ತಾವ. ಮತ್ತೀಗ ಭೋಗ ಹುಟ್ಟಿದಾಗ ಹಿಡಿದು ಏನ್ ಭೋಗ ಚಾಲು ಆಗ್ತದ, ಅದು ಸುಖ ಇರ್ಬೋದು ದುಃಖ ಇರ್ಬೋದು, ಅದಕ್ಕೇನಂತಾರಂದ್ರೆ ಅಕೃತ ಅಭ್ಯಾಗಮ ದೋಷ. ನಾವೇನು ಮಾಡ್ಲಾರ್ದೆ ಅಲ್ಲಿ ಅನುಭವಿಸ್ಲಕತ್ತೀವಿ ಅಂದಂಗೆ ಅರ್ಥ ಆಗ್ತದ. ಅದಿನ್ನೊಂದೇನೋ ಕೃತ ಕರ್ಮ ನಾಶ ಏನೋ ಅಂತದ, ಅದು ಒಂದು ಮಾಡಿದ ಕರ್ಮ ನಾಶ ಆಗ್ತದೆ. ಹಿಂಗ ಆತ್ಮ ಜಡ ಇತ್ತಂದ್ರೆ ಈ ರೀತಿ ದೋಷಗಳು ಪ್ರಾಪ್ತಿ ಆಗ್ತವೆ. ಹಿಂಗಾಗಿ ಒಂದು ವೇಳೆ ಆತ್ಮನು ಅನಿತ್ಯವಾದದ್ದಾದರೆ ಮೋಕ್ಷಾರ್ಥಕ್ಕಾಗಿ ಮಾಡುವ ಸಾಧನೆಗಳೆಲ್ಲ ನಿಷ್ಫಲವಾಗುತ್ತವೆ. ಆತ್ಮವನ್ನ ಚೈತನ್ಯ ರೂಪವಾಗಿ ಸ್ವರೂಪವಾಗಿ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಕಿಂಚಿತ್ ಇದ್ದದ್ದು ನಿಷ್ಕಿಂಚಿತ್ ಮಾಡ್ಕೋಬೇಕು, ಲಿಮಿಟೆಡ್ ಇದ್ದದ್ದು ಅನ್ಲಿಮಿಟೆಡ್ ಮಾಡ್ಕೋಬೇಕು, ದೊಡ್ಡ ಲೆಕ್ಕಕ್ಕೆ ಹೋಗ್ಬೇಕು. ಆತ್ಮನು ಜಡವೇ ಆಗಿದ್ದರೆ ಶ್ರಮಪಟ್ಟು ನಿಷ್ಕಾಮ ಕರ್ಮ ಮಾಡಿ ಮಲದೋಷ ಏಕೆ ಕಳೆದುಕೊಳ್ಳಬೇಕು? ಇವೆಲ್ಲ ಎದಕ್ ಮಾಡ್ಬೇಕಿತ್ತು ನಾವು? ಅವ ಜಡ ಇದ್ದ, ಅವನಿಗೆ ತಿಳ್ಕೊಳಕ ಶಕ್ತಿ ಇದ್ದಿದ್ದಿಲ್ಲ, ತಾನೇನದನ ಅನ್ನೋದನ್ನು ತನಗೆ ತಿಳಿದಿಲ್ಲ ಅಂತಂದ್ರ ಅಂತ ವಸ್ತುಗಳ ಜಗತ್ತಿನ ತುಂಬಾ ಬೇಕಾದಷ್ಟದವು. ಆತ್ಮ ಸಾಧನೆ ಮಾಡ್ಬೇಕಂತೇಳಿಕೆ ಇಷ್ಟೊಂದು ಸಾಧನೆಗಳು ಎದಕ್ ಮಾಡ್ಬೇಕಿತ್ತು? ನಿಷ್ಕಾಮ ಕರ್ಮ ಏಕೆ ಮಾಡಬೇಕಿತ್ತು? ಮಲದೋಷ ಏಕೆ ಕಳೆದುಕೊಳ್ಳಬೇಕಿತ್ತು? ನಿಷ್ಕಾಮ ಉಪಾಸನೆ ಮಾಡಿ ವಿಕ್ಷೇಪ ದೋಷ ಏಕೆ ಕಳೆದುಕೊಳ್ಳಬೇಕು? ವಿವೇಕಿ ಏಕಾಗಬೇಕು, ವಿರಾಗಿ ಏಕಾಗಬೇಕು, ಸಾಧನ ಚತುಷ್ಟಯ ಏಕೆ ಮಾಡಬೇಕು, ಶ್ರವಣಾದಿಗಳನ್ನು ಏಕೆ ಮಾಡಬೇಕು? ಕಾರಣ ಆತ್ಮನು ಜ್ಞಾನಕ್ಕಿಂತ ಭಿನ್ನವಾಗಿದ್ದು ಘಟಪಟಾದಿಗಳಂತೆ ಜಡವಾಗಿದ್ದರೆ, ಅಂದರೆ ಜಗತ್ತಿನ ಇತರ ವಸ್ತುಗಳಂತೆ ಆತ್ಮವಾಗಿದ್ದರೆ ಈ ರೀತಿ ಪ್ರಶ್ನೆ ಎದುರಾಗಿ ಸಾಧನೆಗಳೆಲ್ಲ ವ್ಯರ್ಥ ಆಗ್ತಿತ್ತು. ಆತ್ಮ ಸದ್ರೂಪಾದನ, ಚಿದ್ರೂಪಾದನ, ಆನಂದ ರೂಪಾದನ, ನಿತ್ಯ ರೂಪಾದನ, ಪರಿಪೂರ್ಣ ರೂಪಾದನ, ನಮ್ಕಿಂತ ಶ್ರೇಷ್ಠದನ, ನಮ್ಕಿಂತ ದೊಡ್ಡವದನ ಅನ್ನಂತ ಕಾರಣಕ್ಕ ನಾನು ಆ ಸಾಧನೆ ಮಾಡಿ ನಾನು ಶ್ರೇಷ್ಠ ಆಗ್ಬೇಕು, ನಾನು ದೊಡ್ಡವನಾಗ್ಬೇಕಂತೇಳಿ ಇವೆಲ್ಲ ಸಾಧನೆಗಳು ಮಾಡಬೇಕು. ಆತ್ಮ ಜ್ಞಾನ, ಆತ್ಮ ಒಂದ್ ಕಡೆ ಜ್ಞಾನ ಒಂದ್ ಕಡೆ ಇದ್ದು ಆತ್ಮ ಜಡ ಆಯ್ತು ಅಂತಂದ್ರೆ ಆತ್ಮದ ಉಸಿರೇ ಜ್ಞಾನ, ಅಲ್ಲಿ ಜ್ಞಾನನೇ ಇರ್ಲಾರ್ದಂಗ ಅದು ಒಂದು ಜಡ ವಸ್ತುವಿನಿಗತ್ಲೆ ಆಯ್ತು ಅಂದ್ರ ಈ ಜಗತ್ತಿನಾಗ ಘಟಪಟಾದಿಗಳಂತೆ ಅದು ಒಂದಿತ್ತು ಅಂತಂದ್ರ ಇವೆಲ್ಲ ಆಧ್ಯಾತ್ಮ ಸಾಧನೆಗಳು ಎದಕ್ ಮಾಡಬೇಕಿತ್ತು? ಇವೆಲ್ಲ ಮಾಡ್ಲಕತ್ತೀವಿ ಅಂದ್ರೆ ಆತ್ಮ ಚೈತನ್ಯ ಸ್ವರೂಪ ಆದ. ಆ ಚೈತನ್ಯ ಸ್ವರೂಪವನ್ನ ನಾನು
ಅನುಸಂಧಾನ ಮಾಡಿಕೊಂಡು ಆ ಸ್ವರೂಪವನ್ನ ಭಾನ ಮಾಡ್ಕೋಬೇಕಂತೇಳಿ ಇಷ್ಟೆಲ್ಲ ಸಾಧನೆ ಮಾಡ್ಲಕತ್ತೀನಿ ಅನ್ನಂತ ವಿಚಾರ ಹೇಳಿ, ಈ ರೀತಿಯಿಂದ ವೇದಾಂತ ವಾಕ್ಯಗಳ ವಿಶ್ವಾಸಹೀನರಾದ ಅನೇಕ ಏನಂತಾರೆ ಬಹಿರ್ಮುಖಿ ಪುರುಷರು ಪಂಚಕೋಶಗಳಲ್ಲಿಯೇ ಯಾವುದಾದರೂ ಒಂದು ಪದಾರ್ಥವನ್ನು ಆತ್ಮವೆಂದು ಗ್ರಹಿಸುತ್ತಾರೆ. ಇದರಿಂದ ಮುಖ್ಯವಾದ ಆತ್ಮ ಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದಂತವರಾಗಿದ್ದಾರೆ. ಈ ಜಡವಾದ ಪಂಚಕೋಶಗಳನ್ನೇ ಆತ್ಮ ಅಂತ ತಿಳ್ಕೊಂಡವರು ಈ ಒಂದು ಸಮಸ್ಯೆ ಒಳಗದರ ಅವರು. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ, ಅವರಿಗೆ ನಿಷ್ಕಿಂಚಿತತೆ, ಪರಮಾತ್ಮನ ನಿಷ್ಕಿಂಚಿತತೆ ಪರಿಚಯನೇ ಆಗುವುದಿಲ್ಲ. ಮತ್ತೆ ಈ ಆಧ್ಯಾತ್ಮ ಸಾಧನೆ ಮಾಡಿ ಅದನ್ನು ಪಡ್ಕೋಬೇಕು ಅನ್ನಂಥದ್ದು ಅವರಿಗೆ ಅದು ಗೊತ್ತಾಗ್ತಾ ಇಲ್ಲ. ಜಡವನ್ನೇ ಆತ್ಮ ಅಂತ ಅನ್ಕೋತ ಹೋಗ್ಲಿಕ್ಕತ್ತಾರ. ಆತ್ಮ ಜಡ ಆಯ್ತು ಅಂತಂದ್ರ ಅದು ಒಂದು ದಿನ ಹುಟ್ಟಿ ಒಂದು ದಿನ ಸಾಯ್ತದ, ಒಂದು ದಿನ ಉತ್ಪತ್ತಿ ಆಗ್ತದ, ಒಂದು ದಿನ ನಾಶ ಆಗ್ತದ. ಅಂತ ಪದಾರ್ಥ ಅದು ಆಗಿತ್ತು ಅಂತಂದ್ರ ಇಷ್ಟೆಲ್ಲ ಸಾಧನೆ ನಾವು ಎದಕ್ ಮಾಡಬೇಕಾಗಿತ್ತು? ಬ್ರಹ್ಮ ಸತ್ಯಂ ಏನಂತಾರ, ಈ ಒಂದು ಪಂಚಕೋಶಗಳನ್ನೇ ಪರಮಾತ್ಮ ಎಂದು ಪ್ರತಿಪಾದಿಸುವ ಪಾಮರರ ಬಗ್ಗೆ ಸಮಗ್ರವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಏನದು? ವೇದಾಂತ ವಾಕ್ಯಗಳ ವಿಶ್ವಾಸಹೀನರಾದ, ವೇದಗಳಿಗೆ ಅಪೋಸಿಟ್ ಮಾಡೋರು, ವೇದಗಳಿಗೆ ವಿರೋಧ ಮಾಡುವವರು. ಬಸವಣ್ಣವರು ವೇದಗಳ ವಿರೋಧಿ ಅದಾರನ್ರಿ? ವೇದಗಳ ವಿರೋಧಿ. ನಿಮ್ಮ ಅಭಿಪ್ರಾಯ ಏನದ? ಶುದ್ಧ ಬ್ರಹ್ಮ ಪೀಠದ ಸಾಧಕರ ಅಭಿಪ್ರಾಯ ಏನದ? ಬಸವಣ್ಣವರು ವೇದ ವಿರೋಧಿಗಳ? ವೇದಗಳ ವಿರೋಧಿ ಅಲ್ರಿ. ಮತ್ತ ವೇದಗಳಿಗೆ ಒರೆಯ ಕಟ್ಟುವೆ, ಆಗಮಗಳ ಮೂಗ ಕೊಯ್ಯುವೆ ಅಂದರಲ್ಲ, ಅದಕ್ಕೇನಂತ? ಅದು ಯಾರಿಗಂದರ? ಎದಕ್ಕಂದರ? ಬಿಡಿಸ್ಬೇಕಲ್ಲ ಇದು. ಬಿಡಿಸಿದ ಮೇಲೆ ನಿಮ್ಗೆ ಶಕ್ತಿ ಬರ್ಬೇಕು. ಯಾರ್ಯಾರ ಕೇಳಿದ್ರೆ ಹೇಳಕ್ ಬರ್ಬೇಕು. ನೀವು ಬಿಡಿಸ್ಕೋಬೇಕು ಆ ಸಮಸ್ಯೆಯಿಂದ. ಒಂದು ನಿಮಿಷ, ಒಂದೇ ನಿಮಿಷ. ಈ ಸಮಸ್ಯೆಯಿಂದ ಹೊರಗೆ ಬರ್ಬೇಕು ಅನಿಸ್ತದ ಇಲ್ಲ? ತಿಳ್ಕೋಬೇಕಂತ ಅನಿಸ್ತದ ಇಲ್ಲ? ವೇದಗಳಿಗೆ
ಆಗಮಗಳ ಭಾರನೆತ್ತುವೆ. ಏನೇನು ಅಂತಂದ್ರ ಅವ್ರು ಎದಕ್ಕಂದ್ರು? ಇದು ಬುಕ್ಕ. ಇದು ಯಾರ ಬುಕ್? ಇದು ಏನದಿದ್ರೆ ಬಸವಣ್ಣನವರ ವಚನಗಳದ ಇಲ್ಲ? ಎಂ ಕಲಬುರ್ಗಿ ಅವರು ಈ ಸಾಹಿತ್ಯವನ್ನ ಸಂಪಾದನೆ ಮಾಡ್ಯಾರ. ಡಾಕ್ಟರ್ ಕನ್ನಡ ಪುಸ್ತಕ ಪ್ರಾಧಿಕಾರದಾಗ ಸಿಗ್ತದೆ ಇದು ಬುಕ್ಕ. ಗೌರ್ಮೆಂಟ್ನವರೇ ಡಿಕ್ಲೇರ್ ಮಾಡ್ಯಾರ ಇದು ಬುಕ್ಕ. ಈ ಬುಕ್ಕಿನಾಗ 1356ನೇ ವಚನ, ಪೇಜ್ ನಂಬರ್ 374 ಏನದ? ವೇದಗಳು ಆಗಮಗಳು ಹೇಳಿದ ಹಾಗೆಯೇ ನಡೆಯುವುದು. ವೇದಗಳು ಆಗಮಗಳು ಏನ್ ಹೇಳ್ತವ ಹೇಳಿದ ಹಾಗೆಯೇ ನಡೆಯುವುದು. ನುಡಿದಂತೆ ನಡೆ, ನಡೆದಂತೆ ನುಡಿ ಅಂತೇಳಿ ನಾನೇನು ಹೇಳಕತ್ತೀನಿ, ಬ್ಯಾರೆ ಏನು ಹೇಳಕತ್ತಿಲ್ಲ. ವೇದ ಆಗಮಗಳಂತೆ ನಡಿಬೇಕು, ಹೇಳಿದಂತೆ ನುಡಿಬೇಕು. ಅವು ಏನ್ ಹೇಳ್ತಾವ ಅದರಂಗ ನುಡಿಬೇಕು, ಅದರಂಗ ನಡಿಬೇಕು. ಮೀರಿ ನಡೆಯಲಾಗದು. ಜುಮ್ಮಂತದಿಲ್ಲ ಇವತ್ತು ಹೇಳಿದ ಮಾತು ವಚನ ಇದು. ವೇದ ಆಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆಯೇ ನುಡಿಯುವುದು. ಮೀರಿ ನಡೆಯಲಾಗದು, ಮೀರಿ ನಡೆಯಲಾಗದು. ಯಾರು? ಮುಕ್ತಿ ಪದವ ಒಯ್ದು ಆತ. ಯಾವನು ಮುಕ್ತಿ ಪಡ್ಕೋಬೇಕು ಅಂತೀರಿ ಅವರು ಮುಕ್ತಿ ಪದ ಒಯ್ದು ಆತ. ಯಾವನಿಗೆ ಮೋಕ್ಷ ಬೇಕು ಅವನು ಏನ್ ಮಾಡ್ಬೇಕಪ್ಪ ಅಂದ್ರೆ ವೇದಗಳು ಆಗಮಗಳು ಯಾಂಗ್ ಹೇಳ್ತಾವ ಹಂಗೆ ನಡಿರಿ, ಹಂಗೆ ನುಡಿರಿ ಅಂತ ಬಸವಣ್ಣವ್ರ ವಚನ. ಅಪಹಾಸ್ಯಕ್ಕೆ ಬಾರದೆ ಇಲ್ಲಿ ಏನ್ ಹೇಳಕತ್ತಾರ? ಆ ವೇದ ಆಗಮಗಳ ಬಗ್ಗೆ ಅಪಹಾಸ್ಯ ಮಾಡಬೇಡ್ರಿ. ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿ ಇರಬಲ್ಲಡೆ. ಹುಚ್ಚುಚ್ಚು ಅದರ ಬಗ್ಗೆ, ವೇದಗಳ ಬಗ್ಗೆ, ಆಗಮಗಳ ಬಗ್ಗೆ ಅಪಹಾಸ್ಯ ಮಾಡಲಾರ್ದೆ ಆಚಾರ ಮಾರ್ಗದಲ್ಲಿ ಇರಬಲ್ಲಡೆ. ವೇದಗಳ ಆಚಾರ ಮಾರ್ಗದಲ್ಲಿ, ಆಗಮಗಳ ಆಚಾರ ಮಾರ್ಗದಲ್ಲಿ ಇರಬಲ್ಲಡೆ. ಕೂಡಲ ಸಂಗಮ ದೇವನು ಈಗಲೇ ಒಲಿವನಯ್ಯ. ಹೆಂಗದ ವಚನ ಇದು? ಚಂದದ? ಈ ಕ್ಷಣನೇ ಒಲಿತನ. ನೀವು ಈ ದಾರಿಗೆ ಹೋದ್ರಿ ಅಂತಂದ್ರೆ ಈ ಕ್ಷಣನೇ ಒಲಿತನ. ಏನ್ ಅರ್ಥ, ಏನ್ ವಚನ ಇದು? ಇದನ್ನ ಇಟ್ಟು ಬಿಟ್ಟಾರ ಒಂದ್ ಸೈಡಿಗೆ. ಅಪಹಾಸ್ಯ ಮಾಡುವ ಗುಂಪು, ವೇದಗಳ ಅಪಹಾಸ್ಯ ಮಾಡುವರು, ಆಗಮಗಳ ಅಪಹಾಸ್ಯ ಮಾಡುವ ಒಂದು ಗುಂಪಿನ ಜನರು ಏನ್ ಮಾಡಿಬಿಟ್ಟಾರ? ಇದನ್ನ ಸೈಡಿಗೆ ಇಟ್ಬಿಟ್ಟಾರ. ಈಗ ವೇದಗಳ ಮೂಗಕ್ಕೊಯ್ಯುವೆ, ಆಗಮಗಳ ಬಾರನೆತ್ತುವೆ ಅಂದಾರಲ್ಲ, ಅದು ಹೆಂಗಂದ್ರು? ಇದನ್ನು ಅಂದಾರ, ಅದನ್ನು ಅಂದಾರ. ಅದು ಯಾಕಂದ್ರು, ಇದು ಯಾಕಂದ್ರು? ಒಂದ್ ಕಡೆ ಬಸವಣ್ಣವ್ರ ವರ್ತನೆಗಳು ಹೆಂಗದವಂದ್ರ, ಒಂದ್ ಕಡೆ ಕಳ್ಳ ಬಂದಾಗ ನೀನೇ ಕೂಡಲ ಸಂಗಮನಾಥ ಅಂತ ಅವನ್ ಕಾಲಿಗೆ ಬೀಳಕ್ ಹೋತಾರ. ಇನ್ನೊಂದ್ ಕಡೆ ಕಳಬೇಡ ಅಂತ ಹೇಳ್ತಾರ. ಈಗ ನೋಡ್ರಿ, ವೇದಗಳು ಅದರಂಗೆ ನಡೀರಿ, ನುಡಿರಿ, ಅದರ ಆಚಾರ ಮಾರ್ಗದಾಗಿರ್ರಿ, ವೇದ ಆಗಮಗಳಿಗೆ ಅಪಹಾಸ್ಯ ಮಾಡಬೇಡ್ರಿ. ಒಂದ್ ವೇಳೆ ಹೆಂಗ್ ಹೇಳ್ಯಾರ ವೇದ ಆಗಮಗಳು ಅದರಂಗ ನೀವು ನಡೆದ್ರಿ ಅಂತಂದ್ರೆ ಕೂಡಲ ಸಂಗಮ ದೇವ ಹೀಗೆ ಒಲಿತಾನಂದ್ರೆ ನಿಮ್ಗೆ ಈ ಕ್ಷಣನೇ ಮೋಕ್ಷ ಆಗ್ತದ. ಉಪಯುಕ್ತ ವಚನ ಅದ ಇಲ್ಲ? ಮತ್ತೀಗ ವೇದಗಳಿಗೆ ಮೂಗ ಕೊಯ್ಯುವೆ, ಆಗಮಗಳ ಭಾರನೆತ್ತುವೆ ಅಂತ ಇದು ಯಾಕಂದ್ರು? ಇಂಥ ವಚನನ ಬರ್ದಾರ ಮತ್ತ ಹಂಗನು ಅಂದಾರಲ್ಲ, ಯಾಕ ಅಂದ್ರ ಇಲ್ಲಿ ಏನ್ ಮಾಡ್ಯಾರ ಇವರು? ಯಾರಪ್ಪ, ಒಂದು ಶಿಶುನಾಳ ಶರೀಫರು
ಏನ್ ಮಾಡಿದ್ರು ಒಂದು ಹಾಡ, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ವರದೆ ಬಾರಿಸದಿರೋ ತಂಬೂರಿ ಅಂತದಲ್ಲ ಹಾಡ. ಹಂಗ ಇಲ್ಲಿ ಏನ್ ಮಾಡ್ಲಕತ್ತಾರ, ವೇದಗಳನ್ನ ಸ್ವರೋಕ್ತವಾಗಿ ಅನ್ನೋದು ಕಲ್ತಾರೆ ಎಲ್ಲರೂ. ವೇದಗಳನ್ನ ಸ್ವರೋಕ್ತವಾಗಿ ಅಂತಾರ, ಆಗಮಗಳನ್ನ ಸ್ವರೋಕ್ತವಾಗಿ ಅಂತಾರ, ಅದರ ಅರ್ಥ ಗೊತ್ತಿಲ್ಲ. ಅರ್ಥ ಗೊತ್ತಿ ಇರ್ಲಾರ್ದೆ ಸುಮ್ನೆ ವೇದಗಳು ಅವ್ರಿಗೆ ಇವ್ರ ಅನ್ನೋದು ಇವ್ರಿಗೆ ಅವ್ರ ಅನ್ನೋದು ಅರ್ಥನೇ ಗೊತ್ತಿಲ್ಲ ಅಂತಂದ್ರೆ ಅದರಂಗ ಬದುಕಲಕ್ಕೆ ಹೆಂಗ್ ಬರ್ತದ? ವೇದಗಳನ್ನ ಅರ್ಥ ಮಾಡ್ಕೊಂಡ್ರೆ ನಡಿಲಕ್ ಬರ್ತದ, ವೇದಗಳನ್ನ ಅರ್ಥ ಮಾಡಿದ್ರೆ ನುಡಿಲಕ್ ಬರ್ತದ. ವೇದ ಮಂತ್ರ ಹೇಳೋರಿಗೆ ಹೋಗಿ ಅದರ ಅರ್ಥ ಕೇಳಿದರೆ ಅರ್ಥ ಗೊತ್ತಿಲ್ಲ. ಇವ್ರಿಗೇನಂತೀರಿ? ಇವ್ರು ಮೂಗ್ ಕೊಯ್ಬೇಕಾ ಬೇಡ? ಅರ್ಥ ಗೊತ್ತಿರ್ಲಾರ್ದೆ ಜಗ್ಗಿ ಪಟ ಪಟ ಮಂತ್ರ ಹೇಳೋರಿಗೆ ಮೂಗು ಕೊಯ್ಬೇಕಾ ಬೇಡ? ಇವ್ರಿಗೆ ಹಿಡಿದು ಹೊಡಿಬೇಕಾ ಬೇಡ? ಅರ್ಥ ಗೊತ್ತಿರ್ಲಾರ್ದೆ ಮಂತ್ರ ಹೇಳೋರಿಗೆ. ಒಂದು ಮಂತ್ರ ಹೇಳಕತ್ತೀನಿ ಅಂತಂದ್ರೆ ಅದರ ಅರ್ಥ ತಿಳ್ಕೊಬೇಕನ್ನೋದು ಬುದ್ಧಿ ಬೇಡ ನಿಮಗ ಅಂತೇಳಿ ಬೈದರವ್ರು. ಸಮಸ್ಯೆ ಬಗೆಹರಿತಾ? ಏನಿನ್ನ ಅದ? ವಿಚಾರ ಸಾಗರ ಗೊತ್ತಿರ್ಲಾರ್ದೆ ಈ ತುದಿಲಿಂತ ಆ ತುದಿ ತನಕ ಹೋಗಿ ಬಡ 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 ಓದಿ ಹೇಳಿ ಕೇಳಿ ಆಯ್ತು ಮುಗೀತಿ ವಿಚಾರ ಸಾಗರ. ಮತ್ತೇನ್ ಮಾಡ್ಬೇಕು? ಬಿಟ್ರೆ ಮತ್ತೊಂದು ಓದ್ಲಕ್ ಮನಸ್ಸು ಬರಲ್ಲ. ಮತ್ ವಿಚಾರ ಸಾಗರ ಇನ್ನೊಂದ್ಸಾರಿ ಓದ್ಬೇಕು, ಮತ್ತೊಂದ್ಸಾರಿ ಓದ್. ವಿಚಾರ ಸಾಗರ ಇರೋದು ನಡೆಯುವುದಕ್ಕ, ನುಡಿಯುವುದಕ್ಕ, ಬದುಕುವುದಕ್ಕ, ಅದು ಮುಗಿಸುವುದಕ್ಕಲ್ಲ. ವಿಚಾರ ಸಾಗರ ಮುಗಿಬಾರದು ಸ್ವಾಮಿ ಅಂತಾರ ಯಾರು? ಚಿಕ್ಕಿರಪ್ಪರು. ಎಂತ ಆದೇಶ ಅದು! ಒಟ್ಟ ವಿಚಾರ ಸಾಗರ ಮುಗಿಬಾರದು ನೋಡಿ. ನೀ ಮುಗಿಸಿದೀಯ ಅಂತಂದ್ರೆ ಅವತ್ತು ಏನಾಯ್ತು? ಬ್ರಹ್ಮಜ್ಞಾನ ನಿಂತಂತ ತಿಳ್ಕೋಬೇಕು. ಇದು ಮುಗಿಸೋದಕ್ಕದ ವಿಚಾರ ಸಾಗರ, ಬದುಕೋದಕ್ಕದ. ಇದು ನಡೆಯುವುದಕ್ಕ, ನುಡಿಯುವುದಕ್ಕ, ತಿಳ್ಕೊಳ್ಳೋದಕ್ಕದ. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಅವುಗಳನ್ನ ನಿಷ್ಕಿಂಚಿತ್ ಇಚ್ಛಾಶಕ್ತಿ, ನಿಷ್ಕಿಂಚಿತ್ ಜ್ಞಾನಶಕ್ತಿ, ನಿಷ್ಕಿಂಚಿತ್ ಕ್ರಿಯಾಶಕ್ತಿ ಮಾಡ್ಕೊಳ್ಳೋದಕ್ಕೆ ಇವ್ರು ನೋಡ್ರಿ, ಇವರು ಇದ್ರ ಹಾಕಿ ನೋಡ್ರಿ ಡೀಟೇಲ್ಸು ನಿಮ್ಮ ಹತ್ರ. ವೇದ ಉಪನಿಷತ್ತುಗಳಲ್ಲಿ ವೀರಶೈವ ಅಂತ ಬುಕ್. ಇದ್ರೊಳಗೆಲ್ಲ ವೇದ ಮಂತ್ರಗಳು, ಉಪನಿಷತ್ ಮಂತ್ರಗಳು, ವಚನಗಳು ಎಲ್ಲ ಅದಾವ. ಅದ್ರ ಅಡ್ರೆಸ್ ಅದ ಎಲ್ಲ ಹಾಕಿನಿ. ಅದು ಯಾರಿಗೆ ಫೋನ್ ಮಾಡಿ ತರಿಸ್ಕೊತಿದ್ರೆ ತರಿಸ್ಕೊಳ್ಳಿ. ಒಂದು 100 ರೂಪಾಯಿ ಬುಕ್, ಒಳ್ಳೆ ಸಾಹಿತ್ಯ, ಉಪಯುಕ್ತ ಬುಕ್ ಅದ. ನಿನ್ನೆ 1-2 ಕೊಟ್ಟೋಗ್ಯಾರ. ಒಂದು ನಮಗ, ಒಂದಲ್ಲಿ ಮಠದಾಗ ಗುರುಗಳಿಗೆ ಕೊಡ್ರಿ ಅಂತ. ಧಾರವಾಡದಾಗ ಒಬ್ಬರು ಅದಾರ, ಆರಾಧ್ಯರಂತದಾರ. ಅವ್ರದ್ದು ಏನು ಜೀವನದ ಗುರಿ? ಏನು ಅವ್ರ ಜೀವನದ ಗುರಿ? ಲಿಂಗಾಯತರು ಹಿಂದೂಗಳಲ್ಲ ಅಂತೇಳಿ ಏನ್ ವಾದ ಮಾಡ್ಲಕತ್ತಾರಲ್ಲ, ಅವ್ರಿಗೆಲ್ಲರಿಗೆ ಸುಪ್ರೀಂ ಕೋರ್ಟ್ಲಿಂತ ಒಂದು ಉತ್ತರ ಕೊಡಿಸ್ಬೇಕಾಗ್ಯದ. ಅದೇ ಅವ್ರ ಜೀವನದ ಗುರಿ. ಬೆಕ್ಕದಷ್ಟು ಖರ್ಚಲ್ಲಿ, ಬೆಕ್ಕದಷ್ಟು ಹೈರಾಣಾಗಮು, ಹಿಂದೂಗಳೇ, ಲಿಂಗಾಯತರು ಹಿಂದೂಗಳೇ ಅಂತ ಹೇಳಿಸ್ಬೇಕನ್ನೋದು ಅವ್ರದ್ದು ಗುರಿ. ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಸಾಹಿತ್ಯ ಅದ, ಏನ್ ವಿಚಾರ ಅದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಂದೇ ಪಾಯಿಂಟ್ ಅಲ್ಲದು. ಸಿಂಧೂ ನದಿಲಿಂತ ಈ ಕಡೆ ಯಾರ್ಯಾರು ಅದರ ಎಲ್ಲರೂ ಹಿಂದೂಗಳೇ. ಅದು ಒಂದೇ ಹಿಡ್ಕೊಂಡ್ಬಿಟ್ಟಾರ ಅವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆ ಸಿಂಧೂ ನದಿಯ ಈ ಕಡೆ ಭಾಗದಲ್ಲಿ ಇರೋರೆಲ್ಲರೂ ಹಿಂದೂಗಳೇ ಅನ್ನೋ ಶಬ್ದ ಬಿಟ್ಬಿಟ್ರ. ಆ ಶಬ್ದ ಬಿಟ್ಟು ಬರೀ ಇದೇ ಹಿಡ್ಕೊಂಡು ಕೂತಾರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಂದು ಸಂಪ್ರದಾಯ. ನಾವು ಸಿಂಧೂ ನದಿಲಿ ಈ ಕಡೆ ಇದ್ದವ್ರು ಅದಿವೇ ಇಲ್ಲ, ಅವರೆಲ್ಲರೂ ಹಿಂದೂಗಳಂತ ಹೇಳಿದ್ಮೇಲೆ ಅದಕ್ಕೆ ತಕ್ಕಂತೆ ಹೌದಾ ಅಲ್ಲ, ನಾವೆಲ್ಲರೂ ಒಂದೇ ಸಂಸ್ಕೃತಿ, ಒಂದೇ ಸಂಸ್ಕಾರ ಅಂತ ಹೇಳಿ ಯಾವದನ್ನ ಹಿಡ್ಕೊಂಡ್ರ ಎಲ್ಲರೂ ಒಂದ್ ಆತೀವಿ, ಚಂದ ಆತೀವಿ. ಅದು ಬಿಟ್ಟು ಯಾವದನ್ನ ಹಿಡ್ಕೊಂಡ್ರ ಎಲ್ಲ ಡಿವೈಡ್ ಆತೀವಿ ಅಂತ ಹಿಡ್ಕೊಂಡು ಜಿದ್ದು ಮಾಡ್ಲಕತ್ತಾರ. ಏನಕ್ಕ ಮಾಡಲಕ್ ಬಿಡ್ರಿ. ಈಗ ನಮ್ಗೇನಾಗಬೇಕಾಗ್ಯದ? ಇಲ್ಲಿ
ವೇದಗಳ ಆಗಮಗಳಿಗೆ ಅವ್ರು ಯಾಕೆ ಬೈದಾರ ಅಂದ್ರ ವೇದ ಮಂತ್ರಗಳನ್ನ ಅರ್ಥ ಇರ್ಲಾರ್ದೆ ಅನ್ನೋರಿಗೆ ವೇದಿಗಳಿಗೆ ಬೈದಾರ ಅವರು, ವೇದಗಳಿಗೆ ಬೈದಿಲ್ಲ. ವೇದಗಳಿಗೆ ಬೈದ್ರೆ ಈ ವಚನ ಯಾಕೆ ಬರೀತಿದ್ರು ಅವರು? ಮತ್ತವ್ರು ಯಾರು ಇದನ್ನು ವಿರೋಧ ಮಾಡ್ತಾರ ಅವರೇ ಆ ವಚನಗಳೆಲ್ಲ ಇದ್ರಾಗ ಪ್ರಿಂಟ್ ಮಾಡಿ ಹೋಗ್ಯಾರ. ಎಂ ಕಲ್ಬುರ್ಗಿ ಅವರೇ ಪ್ರಿಂಟ್ ಮಾಡಿ ಕೊಟ್ಟಾರ. ಸಮಸ್ಯೆ ಬಗೆಹರಿತಾ? ಹೇಳಿದ್ದು ಯಾಕೆ ಬೈದಾರ, ಯಾಕೆ ಅದರ ವೇದಗಳಿಗೆ ಮರ್ಯಾದೆ ಕೊಟ್ಟರೆ? ವೇದ ವಿರೋಧಿಗಳಲ್ಲ, ಬಸವಾದಿ ಶರಣರು ವೇದ ವಿರೋಧಿಗಳಲ್ಲ. ಮುಂದೇನಾಗಬೇಕು? ಎಲ್ಲಿಗೆ ಬತ್ತು ಟೈಮ್ 8:14. ಈ ರೀತಿಯಿಂದ ವೇದಾಂತ ವಾಕ್ಯಗಳ ವಿಶ್ವಾಸಹೀನರಾದ ಅನೇಕ ಬಹಿರ್ಮುಖಿ ಪುರುಷರುಗಳು ಪಂಚಕೋಶಗಳಲ್ಲಿಯೇ ಯಾವುದಾದರೂ ಒಂದು ಪದಾರ್ಥವನ್ನು ಆತ್ಮವೆಂದು ಗ್ರಹಿಸುತ್ತಾರೆ. ಇವರಿಂದ ಮುಖ್ಯವಾದ ಆತ್ಮಸ್ವರೂಪವಾದ ಸಾಕ್ಷಿಯನ್ನೇ ತಿಳಿಯದವರಾಗಿದ್ದಾರೆ. ಈ ರೀತಿ ಮಾಡೋದ್ರಿಂದ ಅವ್ರು ಏನಾಗ್ಯಾರ? ಮುಖ್ಯವಾದ ಆತ್ಮಸ್ವರೂಪ ಸಾಕ್ಷಿಯನ್ನೇ ತಿಳಿಯದವರಾಗಿದ್ದಾರೆ. ಇಲ್ಲಿಯ ತನಕ ಪಂಚಕೋಶಗಳನ್ನೇ ಪರಮಾತ್ಮ ಎಂದು ಪ್ರತಿಪಾದಿಸುವ ಪಾಮರರ ಬಗ್ಗೆ ಸಮಗ್ರವಾಗಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ತನಕ ಪಂಚಕೋಶಗಳನ್ನೇ ಆತ್ಮ ಅಂತ ಯಾರ್ಯಾರು ಪ್ರತಿಪಾದಿಸ್ಯಾರ ಅವರು ಎಲ್ಲರಿಗೆ ಒಂದು ಉತ್ತರ ಕೊಡ್ತಾರ. ಏನು? ಬ್ರಹ್ಮ ಸತ್ಯಂ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ. ಇದೇ ಉತ್ತರ ಅದಕ್ಕೆ. ಇದು ವೇದಾಂತ ವಾಕ್ಯ. ಈ ವೇದಾಂತ ವಾಕ್ಯದಲ್ಲಿ ಏನದ? ವಿಶ್ವಾಸವಿಲ್ಲ, ಶ್ರದ್ಧೆ ಇಲ್ಲ. ಯಾರಿಗೆ? ಪಂಚಕೋಶಗಳೇ ಪರಮಾತ್ಮ ಅನ್ನವರಿಗೆ. ಬ್ರಹ್ಮ ಸತ್ಯಂ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಹ. ಇದು ವೇದ ವಾಕ್ಯ, ವೇದಾಂತ ವಾಕ್ಯ, ವೇದಾಂತ ಸಿದ್ಧಾಂತದ ಒಂದು ವಾಕ್ಯ. ಈ ವೇದಾಂತ ವಾಕ್ಯದಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲ? ಪಂಚಕೋಶಗಳೇ ಪರಮಾತ್ಮ ಅಂತ ಹೇಳೋರ ಬಳಿ ಶ್ರದ್ಧೆ ಇಲ್ಲ. ಈಗ ಜ್ಞಾನ ಯಾರಿಗೆ ಸಿಗ್ತದ ಅಂತ ಹೇಳ್ಯಾರ ಭಗವದ್ಗೀತೆ ಒಳಗ? ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂದ್ರೆ ವೇದಾಂತ ವಾಕ್ಯಗಳಲ್ಲಿ ಯಾರು ಶ್ರದ್ಧೆ ಇಟ್ಟಿರ್ತಾರ ಅವರಿಗೆ ಜ್ಞಾನ ಪ್ರಾಪ್ತಿ ಆಗ್ತದ. ಯಾರಿಗೆ ಅದರೊಳಗೆ ಶ್ರದ್ಧೆ ಇಲ್ಲ ಅವರಿಗೆ ಜ್ಞಾನ ಪ್ರಾಪ್ತಿ ಆಗಂಗಿಲ್ಲ. ಮತ್ತೆ ಜ್ಞಾನ ಪ್ರಾಪ್ತಿ ಆಗಲಿಲ್ಲ ಅಂತಂದ್ರ ಅವ್ರಿಗೇನನ್ಬೇಕು? ಜ್ಞಾನ ಇರ್ಲಾರ್ದವ್ರಿಗೆ ಏನನ್ಬೇಕು? ಅಜ್ಞಾನಿ ಅನ್ಬೇಕು. ಅದಕ್ಕೆ ಯಾವುದು ಅಜ್ಞಾನ? ಬ್ರಹ್ಮ ಮಿಥ್ಯ ಜಗತ್ ಸತ್ಯ. ಬ್ರಹ್ಮ ಇಲ್ಲ ಅಂತ ಹೇಳಿಕೆ ಜಗತ್ತೇ ಸತ್ಯ ಅಂತ ಯಾರು ವಾದ ಮಾಡ್ತಾರ ಅವರು ಏನದರಪ್ಪ ಅಂತಂದ್ರೆ ಅಜ್ಞಾನಿಗಳದಾರ. ಅವರಿಗೆ ಈ ವೇದ ವಾಕ್ಯಗಳಲ್ಲಿ ಶ್ರದ್ಧೆ ಇಲ್ಲ, ಗುರು ವಾಕ್ಯಗಳಲ್ಲಿ ಶ್ರದ್ಧೆ ಇಲ್ಲ. ಆತ್ಮದ ಬಗ್ಗೆ ಶ್ರದ್ಧಾವಾನ್ ಲಭತೆ ಜ್ಞಾನ. ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ತಪ್ಪಿಲ್ಲ. ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲ ಅಂದ್ರೆ ಏನು ತಪ್ಪಿಲ್ಲ. ಆದರೆ ಆತ್ಮವನ್ನೇ ಕುರಿತು ಪ್ರತಿಪಾದನೆ ಮಾಡುವ ವೇದಾಂತ ವಾಕ್ಯಗಳ ಪೈಕಿ ವಿಶ್ವಾಸವುಳ್ಳವನಾಗು. ಮೊದಲು ಅವುಗಳ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ನಿನಗ ಆತ್ಮದ ದರ್ಶನ, ಆತ್ಮದ ಭಾನ, ಆತ್ಮದ ಬಗ್ಗೆ ನಿನಗ ಅನುಭವ, ಅಹಂ ಬ್ರಹ್ಮಾಸ್ಮಿ, ಅಹಂ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ಪರಿಪೂರ್ಣ ರೂಪ ಬ್ರಹ್ಮ, ಇದರೊಳಗೆ ನಿನಗೆ ಅನುಭವ ಆಗಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬೇಡ ಮಾರಾಯ. ಅದು ಆದಾಗ ಆಗ್ತದ. ಆದರೆ ಏನ್ ಹೇಳ್ತಾರ ಅವರು? ಶ್ರದ್ಧೆ ಆತ್ಮದಲ್ಲಿ ನಿಮಗೆ ಉಂಟಾಗ್ಲಿಲ್ಲ ಅಂತಂದ್ರೆ ಹೋಲ್ ಬಿಡು. ಆದರೆ ಎದುರಾಗಬೇಕು? ಆತ್ಮವನ್ನು ಕುರಿತು ಪ್ರತಿಪಾದನೆ ಮಾಡುವ
ವೇದಾಂತ ವಾಕ್ಯಗಳ ಪೈಕಿ ವಿಶ್ವಾಸವುಳ್ಳವನಾಗು. ಮೊದಲು ಫಸ್ಟ್ ಸ್ಟೆಪ್. ಶಾಸ್ತ್ರವನ್ನ ನಂಬು ಮೊದಲು, ವೇದಾಂತ ವಾಕ್ಯಗಳನ್ನ ನಂಬು ಮೊದಲು. ಆ ವೇದಾಂತ ವಾಕ್ಯಗಳಲ್ಲೇ ನಿನಗೆ ಶ್ರದ್ಧೆ ಇಲ್ಲ ಅಂತಂದ್ರ ನಿನಗೆ ಆತ್ಮದಲ್ಲಿ ಶ್ರದ್ಧೆ ಹೆಂಗ್ ಬರ್ತದ? ಗುರು ಮತ್ತು ಶಾಸ್ತ್ರಗಳು ಏನ್ ಹೇಳ್ತವ ಆ ವೇದಾಂತ ವಾಕ್ಯಗಳನ್ನು ಮೊದಲು ನಂಬು. ನಿನಗೆ ಆತ್ಮದ ಬಗ್ಗೆ ಜ್ಞಾನ ಭಾನ ಆಗಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಚಿಂತೆ ಬೇಡ, ಅದು ಯಾವಾಗ ಆದಾಗ ಆಗ್ಲಿ. ಆದ್ರೆ ಇಲ್ಲಿ ವೇದಾಂತ ವಾಕ್ಯಗಳ ಬಗ್ಗೆ, ವೇದಾಂತ ಸಿದ್ಧಾಂತಗಳ ಬಗ್ಗೆ ಶ್ರದ್ಧೆ ಉಳ್ಳವನಾಗು. ಶ್ರದ್ಧೆ ಉಳ್ಳವನಾಗು ಅಂತಂದ್ರ ನಿಮಗೆ ಯಾರೇ ಆತ್ಮ ಸುಳ್ಳರಿ ಅಂತೇಳಿ ಯಾರೇ ಹೇಳಿದ್ರಂತಂದ್ರ ಅವ ಚಂದ 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 ಒಂದು 3 ತಾಸು ಪ್ರವಚನ ಮಾಡಿ ನಿಮ್ಮ ಬ್ರೇನ್ ವಾಶ್ ಮಾಡಿದ್ನು ಅಂತಂದ್ರ ಮರುದಿನ ಬಂದು ನನಗೆ ಎದುರು ಬಿದ್ರಂತಂದ್ರ ಅದು ಶ್ರದ್ಧೆ ಇದ್ದಂಗಲ್ಲ. ಅಲ್ಲಿ ಒಂದಿಷ್ಟು ಮಾತುಗಳು ಕೇಳ್ಕೊಂಡು ಬಂದು ನನಗೆ ಎದುರು ಬಿದ್ದರೆ ಏನ್ ಮಾಡ್ಬೇಕು ನಾನು? ಅವ್ರು ಬೇಕಾದವ್ರು ಎಷ್ಟು ಚಂದನ ಮಾತು ಯಾಕೆ ಹೇಳಲಕ್ಕ, ಏನ್ ಮಣ್ಣು ಸುಡುಗಾಡ್ ಹೇಳಲಕ್ಕ, ಅವು ಯಾವಕ ಬೆಲೆ ಕೊಡ್ಲಾರ್ದೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಈ ವಾಕ್ಯದೊಳಗ ಶ್ರದ್ಧೆ ಇಟ್ಟಿರ್ಬೇಕು. ಜಗತ್ತೇ ಸತ್ಯ ಅಂತೇಳಿ ಅವ್ರು ಬೇಕಾದಷ್ಟು ಹೇಳಿ, ಬ್ರಹ್ಮ ಮಿಥ್ಯ ಅಂತೇಳಿ ಬೇಕಾದಷ್ಟು ಹೇಳಿ, ಪಂಚಕೋಶಗಳೇ ಪರಮಾತ್ಮ ಅಂತ ಬೇಕಾದಷ್ಟು ಹೇಳಿ, ಪರಿವರ್ತನೆಯೇ ಪರಮಾತ್ಮ ಅಂತ ಬೇಕಾದಷ್ಟು ಹೇಳಿದ್ರು ಕೂಡ ಅವು ಯಾವ ಕೇಳಬಾರ್ದು. ಕೇಳಿದ್ರು ಅವುಗಳನ್ನು ನಮ್ಮ ಅನುಭವಕ್ಕೆ ತಂದುಕೋಬಾರ್ದು. ಅವುಗಳ ಅರ್ಥದ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು. ಅವ್ರು ಕೊಟ್ಟ ದೃಷ್ಟಾಂತಗಳು ಸಹಿತ ಕಸದ ಬುಟ್ಟಿಗೆ ಹಾಕ್ಬೇಕಷ್ಟೇ. ಶ್ರದ್ಧೆ ಇರ್ಬೇಕು. ಆತ್ಮವನ್ನೇ ಕುರಿತು ಪ್ರತಿಪಾದನೆ ಮಾಡುವ ವೇದಾಂತ ವಾಕ್ಯಗಳ ಪೈಕಿ ವಿಶ್ವಾಸ ಉಳ್ಳವನಾಗೂ. ಆತ್ಮದ ಬಗ್ಗೆ ತಿಳುವಳಿಕೆ ಇಲ್ಲ ಅಂದ್ರೆ ತಪ್ಪಿಲ್ಲ, ಹೋಲ್ ಬಿಡು. ಆದರೆ ಈ ವಾಕ್ಯಗಳ ಬಗ್ಗೆ, ಗುರು ಮತ್ತು ಶಾಸ್ತ್ರಗಳು ಹೇಳುವ ವೇದ ವಾಕ್ಯಗಳ ಬಗ್ಗೆ ಶ್ರದ್ಧೆ ಇರು. ಅವುಗಳ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ ಆಯ್ತು. ವೇದ ವಾಕ್ಯಗಳ ಬಗ್ಗೆ, ಗುರು ವಾಕ್ಯಗಳ ಬಗ್ಗೆ ಶ್ರದ್ಧೆ ಇಲ್ಲದಿದ್ದರೆ ಏನ್ ಹೇಳ್ಯಾರ? ವಿನಾಶ ಕಟ್ಟಿಟ್ಟ ಬುತ್ತಿ. ಏನು ವಿನಾಶ ಆಗ್ತದಂದ್ರ ಈ ಜನ್ಮ ಏನಾಗ್ತದ? ವ್ಯರ್ಥ ಆಗ್ತದ ಅಷ್ಟೇ. 1 ವರ್ಷ ಓದಿದ್ದು ಈಗ ನೀವು ಓದ್ಲಕ್ ಬರಲ್ಲ, ಬರಿಲಕ್ ಬರಲ್ಲ, ಪರೀಕ್ಷೆದಾಗ ಕುಂತೀರಿ. ಯಾರೋ ಒಬ್ರು ಚೀಟಿ ತಂದು ಕೊಟ್ಟಾರ. ಅದೇ ಚೀಟಿ ಎಂತವ್ರು ತಂದು ಕೊಟ್ಟಾರ ಅದರೇ ನೋಡ್ಬೇಕಲ್ಲ. ಚೀಟಿ ಮಾಡ್ಲಕ್ ಒಬ್ರು ಯಾರೋ ಹೆಲ್ಪ್ ಮಾಡ್ಯಾರ ಅಂದ್ರೆ ಅದು ಎಂತವ್ರು ಚೀಟಿ ತಂದು ಕೊಟ್ಟಾರ. ಶಾಣೆಯರ್ ತಂದು ಚೀಟಿ ಕೊಟ್ರೆ ಅದು ನೋಡಿ ಬರ್ದ್ರೆ ಪಾಸ್ ಆಗ್ತಿರಿ. ದಡ್ರು ಒಂದು ಚೀಟಿ ತಂದು ಕೊಟ್ರೆ ಅದು ನೋಡಿ ಬರ್ದ್ರೆ ಬರ್ದದ್ದು ವೇಸ್ಟ್ ಆಗ್ತದ ಇಲ್ಲ? ಯಾರೋ ದಡ್ರು ಏನೋ ಒಂದು ಚೀಟಿ ತಂದು ಕೊಟ್ರಪ್ಪ, ಅದು ನೋಡಿ ಬರ್ದ್ರೆ ಅಂತಂದ್ರ ಬರ್ದದ್ದು ಫೇಲ್ ಆಗ್ತದಿಲ್ಲ. ಹಂಗ ಇಲ್ಲೇನದ? ಆತ್ಮಜ್ಞಾನದ ಬಗ್ಗೆ ನಿಮಗ ಭಾನ ಆಗಿಲ್ಲ, ಜ್ಞಾನ ಆಗಿಲ್ಲ ಅಂದ್ರ ಏನು ತಪ್ಪಿಲ್ಲ. ನನ್ಗೇನು ಅನುಭವನೇ ಆಗ್ತಾ ಇಲ್ರಿ, ನೀವು ಬೇಕಾದಷ್ಟು ಹೇಳಕತ್ತೀರಿ, ನನಗೆ ಅನುಭವ ಆಗ್ತಾ ಇಲ್ಲ. ಆಯ್ತಪ್ಪ, ಅದು ಆದಾಗ ಆಗ್ತದ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮೊದಲು ಇಲ್ಲೇನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ವೇದವಾಕ್ಯ ಏನ್ ಹೇಳಕತ್ತಾರ? ಪಂಚಕೋಶಗಳು ಮಿಥ್ಯ, ಪಂಚಕೋಶಗಳ ಒಳಗಿರುವ ಆತ್ಮ ಸತ್ಯ ಅಂತ ಏನ್ ಹೇಳಕತ್ತಾರ. ಇದ್ರ ಬಗ್ಗೆ ನೀನು ಶ್ರದ್ಧೆ ಉಳ್ಳವನಾಗು. ದಿಸ್ ಈಸ್ ಫಸ್ಟ್ ಸ್ಟೆಪ್ ಆಫ್ ಸ್ಪಿರಿಚುವಲ್. ಆಧ್ಯಾತ್ಮ ಸಾಧನೆ ಫಸ್ಟ್ ಸ್ಟೆಪ್ ಇದು. ಯಾರಿಗೂ ಮೊದಲು ಆತ್ಮಜ್ಞಾನ ಆಗುವುದಿಲ್ಲ. ಒಂದೇ ಸಲ ಹಿಂಗ್ ಬರೋಣ ಆತ್ಮಜ್ಞಾನ ಆಗಂಗಿಲ್ಲ. ಆತ್ಮನನ್ನು ಅರಿಯಬೇಕೆಂಬ ಪ್ರವೃತ್ತಿ ಆಗಬೇಕಾಗಿತ್ತು ಅಂದರೆ ಯಾರಿಗೆ ವೇದಾಂತ ವಾಕ್ಯಗಳ ಮೇಲೆ ವಿಶ್ವಾಸವಿರುತ್ತದೆಯೋ ಅಂಥವರು ಮಾತ್ರ ಆತ್ಮದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತಾರೆ, ಸಾಧನೆ ಮಾಡುತ್ತಾರೆ. ಇವರೆಲ್ಲ ವೇದಾಂತ ವಾಕ್ಯಗಳ ಬಗ್ಗೆ ಎಂಥವರು? ಪಂಚಕೋಶಗಳೇ ಪರಮಾತ್ಮ ಅಂತ ಹೇಳೋರು ವೇದಾಂತ ವಾಕ್ಯಗಳ ಬಗ್ಗೆ ವಿಶ್ವಾಸಹೀನರು, ಬಹಿರ್ಮುಖಿಗಳು. ಪಂಚಕೋಶಗಳ ಬಗ್ಗೆನೇ ಅದಕ್ಕೆ ಆತ್ಮ ಅನ್ನೋರೆಲ್ಲ ವೇದಾಂತ ವಾಕ್ಯಗಳ ಬಗ್ಗೆ ವಿಶ್ವಾಸಹೀನರು, ಬಹಿರ್ಮುಖಿಗಳು. ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳೋವರಿಗೆ ನಮ್ದೇನು ಪರ್ವಾಗಿಲ್ಲ.
ಆದ್ರೆ ಆ ಜಡವನೇ ಚೈತನ್ಯ ಅಂತ ಹೇಳಿದ್ರೆ ನಾವ್ಯಾಂಗೆ ಕೇಳ್ತೀವಿ ಅಂತೇಳಿ ಇಲ್ಲಿ ಏನ್ ಮಾಡಿದ್ರು, ಈ ಒಂದು ಖಂಡನ ಮಾಡ್ಲಕತ್ತಾರ. ಜಡವಾದಿಗಳು, ಬುದ್ಧಿಜೀವಿಗಳು, ಲದ್ದಿ ಜೀವಿಗಳು ಅಂತೇನದರಲ್ಲ ಈ ಜಗತ್ತಿನಾಗ, ಅಂತವ್ರ ಸಲುವಾಗಿ ಬೇಸಿ ತೊಳಿಲಕತ್ತಾರ, ಈಗ ಖಂಡನೆ ಮಾಡ್ಲಕತ್ತಾರ. ಈ ಖಂಡನೆಯ ಪಾಠ ಏನ್ ಚಲೋ ಅನಿಸ್ತಾ? ಹೆಂಗ ಅನಿಸ್ಲಕತ್ತದ? ಒಳ್ಳೆ ಇದನ್ನ ಇಂಥ ಅಭಿಪ್ರಾಯಗಳು ನಮ್ಮೊಳಗಿದ್ರು ಸಹಿತ ಆ ಜಡವಾದ ಏನದ ಎಲ್ಲ ಕಿತ್ಕೊಂಡು ಹೋಗ್ತದೆ. ಈಗ ನಮ್ಮೊಳಗೂ ಇರ್ತದ, ಎಲ್ಲರೊಳಗೂ ಎಲ್ಲನೂ ಒಂದಿಟ್ಟಿಟ್ಟು ಇರ್ತದ, ಎಲ್ಲ ಕಿತ್ಕೊಂಡು ಹೋಗಿ ಸ್ವಚ್ಛ ಆಗ್ತದೆ ಇನ್ನು ಮುಂದೆ. ಓಕೆ, ಮತ್ತೆ ಯಾರೇನ್ ಮಾತಾಡ್ಬೇಕಾ? ಯಾರಿಲ್ಲ? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಚಾಲು ಚಾಲು ಆತವಲ್ಲ.